ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಫಾದರ್ ಫ್ರ್ಯಾಂಕ್ಲಿನ್ ರವರು ಬ್ರದರ್ ಟಿ ಕೆ ಜಾರ್ಜ್ ಅವರ ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ನಿನ್ನೆ ಬ್ರದರ್ ಟಿ ಕೆ ಜಾರ್ಜ್ ಅವರಿಗೋಸ್ಕರ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಸೋಮವಾರ ದಿನ ಅವರಿಗೆ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ, ಅದಕ್ಕೋಸ್ಕರ ಎಲ್ಲರೂ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಪ್ರಿಯರೇ, ಇದನ್ನೆಲ್ಲ ನಾವು ಗಮನಿಸುವಾಗ, ಇದನ್ನೆಲ್ಲ ನಾವು ಕೇಳುವಾಗ, ನಾವು ಆಸ್ಪತ್ರೆಗೆ ಹೋಗದಿದ್ದರೂ ಒಂದು ಥರದ ಚಿತ್ರಣ ನಮಗೆ ಸ್ಪಷ್ಟವಾಗಿ ಕಾಣ್ತದೆ. ಅದೇನೆಂದರೆ, ಬ್ರದರ್ ಟಿ ಕೆ ಜಾರ್ಜ್ ಅವರ ಆರೋಗ್ಯ ಸ್ಥಿತಿ ಹೇಳಿಕೊಳ್ಳುವಷ್ಟು ಸುಲಭವಿಲ್ಲ. ಇದೊಂದು ಕ್ಲಿಷ್ಟಕರವಾದ ಆರೋಗ್ಯ ಸ್ಥಿತಿಯಾಗಿದೆ. ವೈದ್ಯರುಗಳು, ಆಸ್ಪತ್ರೆಗಳು, ಔಷಧಿಗಳು ತನ್ನೆಲ್ಲ ಪ್ರಯತ್ನವನ್ನು ಮಾಡುತ್ತಿವೆ. ಆದರೂ ಆ ಪ್ರಯತ್ನಕ್ಕೆ ಮಿತಿ ಎಂಬುದೊಂದು ಇದೆ. ಇಂಥ ಸಂದರ್ಭದಲ್ಲಿ ಮಿತಿ ಎಂಬುದೇ ಇಲ್ಲದ ದೇವರು ಮಾತ್ರ ನಮಗೆ ಆಶ್ರಯ ಆಗಿದ್ದಾರೆ. ಸ್ವರ್ಗೀಯ ಶಕ್ತಿಗೆ, ಆ ಅದ್ಭುತಕ್ಕೆ ನಾವು ಕಾಯ್ತಾ ಇದ್ದೇವೆ. ಹಾಗೂ ಆ ಅದ್ಭುತದ ಮೂಲಕ ಮಾತ್ರ ಬಹುಶಃ ವೈದ್ಯಾಧಿಕಾರಿಗಳ ಮೂಲಕ ಆ ಆಶೀರ್ವಾದ ಅಥವಾ ಮದ್ದಿನ ಮೂಲಕ ಅಥವಾ ಇನ್ನೇನು ವ್ಯವಸ್ಥೆಗಳ ಮೂಲಕ ದೇವರು ಮಾಡುವ ವಿಶೇಷ ಆಶೀರ್ವಾದದ ಮೂಲಕ ಮಾತ್ರ ಬ್ರದರ್ ಟಿ ಕೆ ಜಾರ್ಜ್ ಅವರು ಪುನೊಮ್ಮೆ ನಮ್ಮ ನಡುವೆ ಮೊದಲು ಹೇಗಿದ್ದಾರೋ ಹಾಗೆಯೇ ನಮ್ಮ ನಡುವೆ ಇರಲು ಸಾಧ್ಯ. ಇಲ್ಲದಿದ್ದರೆ ಬಹುಶಃ ಅಷ್ಟು ಸುಲಭದ ಮಾತು ಅಲ್ಲ ಎಂಬಂಥ ಚಿತ್ರಣ ನಮಗೆ ಸ್ಪಷ್ಟವಾಗಿ ದೊರೆಯುತ್ತದೆ. ಪ್ರಿಯರೇ, ಇಂಥ ಸಂದರ್ಭದಲ್ಲಿ ನಮಗೆ ಕಾಡುವ ಒಂದು ಪ್ರಶ್ನೆ ಇದೆ. ಏನಾಯಿತು ಬ್ರದರ್ ಟಿ ಕೆ ಜಾರ್ಜ್ಗೆ? ಯಾಕೆ ಹೀಗಾಯಿತು? ದೇವರ ಸೇವೆ ಮಾಡುವ ಟಿ ಕೆ ಜಾರ್ಜ್ಗೆ ಹೀಗೆ ಯಾಕಾಯಿತು? ಏನೆಲ್ಲ ಅದ್ಭುತಗಳು ಅವರ ಮಿನಿಸ್ಟ್ರಿಯ ಟೈಮಲ್ಲಿ, ಅವರ ಶುಶ್ರೂಷೆಯ ಟೈಮಲ್ಲಿ ಅವರು ಮಾಡಿದ್ದನ್ನು, ದೇವರ ಶಕ್ತಿಯಿಂದ ಅದು ಆಗಿದ್ದನ್ನು ನಾವು ಕೇಳಿದ್ದೇವೆ. ಅವರು ಧ್ಯಾನಕೂಟದ ಸಮಯದಲ್ಲಿ ಹೇಳಿದ್ದಿರ್ಬೋದು, ಅಥವಾ ಯೂಟ್ಯೂಬ್ ಚಾನೆಲ್ ಮೂಲಕ ಪ್ರವಚನಗಳಲ್ಲಿ ಅವರು ಹೇಳಿದ್ದಿರ್ಬೋದು. ಶ್ರೀಲಂಕಾದಲ್ಲಿ ಏನೋ ಅದ್ಭುತಗಳು ನಡೆದವು, ಯುರೋಪಲ್ಲಿ ಏನೋ ಅದ್ಭುತಗಳು ನಡೆದವು, ಆ ದೇಶದಲ್ಲಿ ಏನಾಯಿತು, ಈ ದೇಶದಲ್ಲಿ ಏನಾಯಿತು, ಬೆಂಗಳೂರಲ್ಲಿ ಏನಾಯಿತು, ಆ ಧ್ಯಾನದ ಸಮಯದಲ್ಲಿ ಏನಾಯಿತು, ಈ ಮನೆಗೆ ಪ್ರಾರ್ಥನೆಗೆ ಹೋಗೋ ಸಮಯದಲ್ಲಿ ಏನಾಯಿತು, ಸಾಯುವ ಹಂತದಲ್ಲಿದ್ದವರು ಹೇಗೆ ಬದುಕಿದರು, ಹೇಗೆ ರೋಗಕ್ಕೆ ಮದ್ದಿಲ್ಲದವರು ಎಂಬಂಥವರು ಹೇಗೆ ಗುಣ ಹೊಂದಿದರು, ಹೇಗೆ ಮುರಿದು ಬಿದ್ದ ಮದುವೆಗಳು ಒಟ್ಟಾದವು, ಹೇಗೆ ನೆಂಟಸ್ತಿಕೆ ಇಲ್ಲದವರಿಗೆ ನೆಂಟಸ್ತಿಕೆ ಆಯಿತು, ಮದುವೆ ಇಲ್ಲದವರಿಗೆ ಮದುವೆ ಆಯಿತು, ಮಕ್ಕಳಿಲ್ಲದವರಿಗೆ ಮಕ್ಕಳಾಯಿತು, ಮನೆ ಇಲ್ಲದವರಿಗೆ ಮನೆ ಆಯಿತು, ಅದ್ಭುತಗಳ ಮೇಲೆ ಅದ್ಭುತಗಳು. ಇದನ್ನೆಲ್ಲ ಕೇಳುತ್ತಿರೋ ಸಮಯದಲ್ಲಿ ಈಗ ಟಿ ಕೆ ಜಾರ್ಜ್ಗೆ ಏನಾಯಿತು? ಎಷ್ಟು ಅವರು ಶಕ್ತಿಯುತರು ಅಂತಾದರೆ ಅವರಿಗೆ ಏನಾಯಿತು? ದೇವಸೇವಕರುಗಳು ಇಷ್ಟು ಶಕ್ತಿಯುತರು ಎಂಬುದಾದರೆ ದೇವಸೇವಕರುಗಳಿಗೆ ಹೀಗೆ ಯಾಕಾಯಿತು? ಈ ದಾಟಿಯಲ್ಲಿ ನನ್ನಲ್ಲಿ ವೈಯಕ್ತಿಕವಾಗಿ ಮಾತನಾಡಿದವರು ಹಾಗೂ ನಾವು ಬೇರೆ ಕಡೆ ಗಮನಿಸುವಾಗ ಯೂಟ್ಯೂಬಲ್ಲಿ ಎಲ್ಲ ಪ್ರಶ್ನೆಗಳು, ಯಾಕೆ ಕೊರೋನಾ ಸಮಯದಲ್ಲಿ ಎಲ್ಲ ದೇವರ ಶಕ್ತಿಯಿಂದ ಅದ್ಭುತ ಮಾಡುವವರು ಕೊರೋನಾ ಸಮಯದಲ್ಲಿ ಎಲ್ಲಿ ಹೋಗಿದ್ದರು? ಈ ರಿಟ್ರೀಟ್ ಪ್ರೀಚರ್ಸ್ಗಳು, ಈ ಅದ್ಭುತದ ವರದಾನ ಇರುವವರು ಕೊರೋನಾ ಸಮಯದಲ್ಲಿ ಎಲ್ಲಿ ಹೋಗಿದ್ದಾರೆ? ಇಂಥದ್ದು ಶಕ್ತಿ ಇದ್ದರೆ ಯಾಕೆ ನಮಗೆ ಆಸ್ಪತ್ರೆಗಳನ್ನು ನಡೆಸಬೇಕು? ಇವರೇ ಎಲ್ಲ ಆಸ್ಪತ್ರೆಗಳಿಗೆ ಹೋಗಿ ಇದೆಲ್ಲ ರೋಗಿಗಳ ಮೇಲೆ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಗುಣಗೊಳಿಸಿ ಅವರಿಗೆ ಆಸ್ಪತ್ರೆಯಿಂದ ಹೊರತೆಗೆಯಬಹುದಲ್ಲ? ಇತ್ಯಾದಿ ಪ್ರಶ್ನೆಗಳನ್ನು ಮಾಡಿದ್ದನ್ನು ಕೆಲವು ಸಾರಿ ಕುಹಕಕ್ಕೋಸ್ಕರ, ಕೆಲವು ಸಾರಿ ನಿಜವಾಗಿ ಈ ಏನು ಇದೆ, ಇದು ಏನು ಎಂಬುದರ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವವರ ಪ್ರಶ್ನೆಗಳು ಕೂಡ, ಎಲ್ಲ ಪ್ರಶ್ನೆಗಳು ಕುಹಕ ಅಂತ ನಾನು ಹೇಳೋದಿಲ್ಲ. ಕೆಲವು ಪ್ರಶ್ನೆಗಳು ಕುಹಕದಿಂದ ಇದ್ದಿರ್ಬೋದು, ಕೆಲವು ಪ್ರಶ್ನೆಗಳು ದೈವಜ್ಞಾನದ ಕೊರತೆಯಿಂದ ಇದ್ದಿರ್ಬೋದು. ಆದರೆ ಕೆಲವು ಪ್ರಶ್ನೆಗಳು ನಿಜವಾದ ಪ್ರಶ್ನೆಗಳು, ಅದು ಒಳ್ಳೆಯ ಒಂದು ಹೃದಯದಿಂದ ಮಾಡುವ ಪ್ರಶ್ನೆಗಳು. ಇಂಥ ಸಂದರ್ಭದಲ್ಲಿ ಪ್ರಿಯರೇ, ಇವತ್ತು ನಾವು ಈ ಪ್ರಶ್ನೆಗಳಿಗೊಂದು ದೈವಶಾಸ್ತ್ರೀಯ ಉತ್ತರ, ಥಿಯಾಲಜಿಕಲ್ ಆನ್ಸರ್ ಏನಂತ ಹೇಳ್ತೇವೆ, ದೈವಶಾಸ್ತ್ರೀಯ ಉತ್ತರ. ದೇವರಿಗೆ ಇದರ ಬಗ್ಗೆ ಏನು ಹೇಳಲಿಕ್ಕಿದೆ? ದೇವರ ವಾಕ್ಯಕ್ಕೆ
ಇದರ ಬಗ್ಗೆ ಏನು ಹೇಳಿಕೆಯಿದೆ, ಬೈಬಲ್ ನಮಗೆ ಇದರ ಬಗ್ಗೆ ಏನು ಕಲಿಸುತ್ತದೆ ಎಂಬ ಈ ಉತ್ತರವನ್ನು ನಾವು ಕಂಡುಹಿಡಿಯೋಣ ಪ್ರಿಯರೇ. ಇಂಥದೇ ಪರಿಸ್ಥಿತಿ ಯೇಸುಸ್ವಾಮಿಯ ಜೀವನದಲ್ಲಿ ನಡೆದಿತ್ತು. ಹಾಗೂ ಅದು ಬೈಬಲಲ್ಲಿ ಸ್ಪಷ್ಟವಾಗಿ ನಮೂದಿಸಲ್ಪಟ್ಟಿದೆ. ಇವತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಬಹುಶಃ ಆ ಒಂದು ಘಟನೆ ಸಾಕು, ಆ ಒಂದು ಉತ್ತರ ಸಾಕು. ಸಂತ ಲೂಕನ ಬರೆದ ಶುಭ ಸಂದೇಶ ಅಧ್ಯಾಯ 4 ವಾಕ್ಯ 23ರಿಂದ ನಾವು ಅದನ್ನು ಓದುತ್ತೇವೆ. ಅಲ್ಲಿ ಹೀಗೆ ಅಂತ ಬರೆಯಲ್ಪಟ್ಟಿದೆ: ಅನಂತರ ಯೇಸು ಅವರಿಗೆ, ವೈದ್ಯನೇ, ಮೊದಲು ನಿನ್ನನ್ನು ನೀನು ಗುಣಪಡಿಸಿಕೋ ಎಂಬ ಗಾದೆಯನ್ನು ನೀವು ನಿಸ್ಸಂದೇಹವಾಗಿ ನನಗೆ ಅನ್ವಯಿಸುವಿರಿ. ಅಲ್ಲದೆ ಕಫೆರ್ನೌಮಿನಲ್ಲಿ ನೀನು ಎಂತೆಂಥ ಮಹತ್ಕಾರ್ಯಗಳನ್ನು ಮಾಡಿದ್ದೆ ಎಂದು ನಾವು ಕೇಳಿದ್ದೇವೆ. ಅಂಥವುಗಳನ್ನು ಈ ನಿನ್ನ ಸ್ವಂತ ಊರಲ್ಲೂ ಮಾಡು ಎಂದೂ ಹೇಳುವಿರಿ. ವೈದ್ಯನೇ, ಮೊದಲು ನಿನ್ನನ್ನೇ ನೀನು ಗುಣಪಡಿಸಿಕೋ. ಟಿ.ಕೆ. ಜಾರ್ಜ್, ಮೊದಲು ನಿನ್ನನ್ನು ನೀನೇ ಗುಣಪಡಿಸಿಕೋ. ಎಲ್ಲರ ಕಾಯಿಲೆಗಳಿಗೆ ಪ್ರಾರ್ಥನೆ ಮಾಡಿ ಗುಣಪಡಿಸುತ್ತಿರುವ ನಿನಗೆ ಇವತ್ತು ಯಾಕೆ ನಿನ್ನನ್ನೇ ನಿನಗೆ ಗುಣಪಡಿಸಲು ಆಗುತ್ತಿಲ್ಲ? ಯೇಸು ಸ್ಪರ್ಶ ತಂಡದ ಆಧ್ಯಾತ್ಮಿಕ ಗುರುವಾಗಿರುವ ಫಾದರ್ ಫ್ರಾಂಕ್ಲಿನ್ ರವರು ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾರೆ, ಏನೆಲ್ಲ ಅದ್ಭುತಗಳು ನಡೆಯುತ್ತವೆ. ಇವತ್ತು ನೀವು ಪ್ರಾರ್ಥನೆ ಮಾಡಿ ಯಾಕೆ ನಿಮ್ಮದೇ ತಂಡದ ಸದಸ್ಯನಾಗಿರುವ ಟಿ.ಕೆ. ಜಾರ್ಜಿಗೆ ಗುಣಪಡಿಸಲಿಕ್ಕೆ ಆಗ್ತಾ ಇಲ್ಲ? ಎಲ್ಲಿದೆ ನಿಮ್ಮ ದೈವಿ ಶಕ್ತಿ? ಎಲ್ಲಿದೆ ನಿಮ್ಮ ಅದ್ಭುತವೆಸಗುವ ಶಕ್ತಿ? ಎಲ್ಲಿದೆ ನಿಮ್ಮ ರೋಗ ಗುಣಪಡಿಸುವ ಶಕ್ತಿ? ಇಲ್ಲೂ ಒಂದು ಅದ್ಭುತವನ್ನು ಮಾಡಿ ತೋರಿಸು. ಇಲ್ಲೂ ಒಂದು ಅದ್ಭುತ. ಟಿ.ಕೆ. ಜಾರ್ಜ್ ಜೀವನದಲ್ಲಿ ಒಮ್ಮೆ ಅಂಥ ಒಂದು ಅದ್ಭುತವನ್ನು ಮಾಡಿ ತೋರಿಸಿ ನಾವೆಲ್ಲ ಯೇಸುವನ್ನು ನಂಬುತ್ತೇವೆ. ನಾವೆಲ್ಲ ಶುಭ ಸಂದೇಶಕ್ಕೆ ಶರಣಾಗುತ್ತೇವೆ. ನಾವೆಲ್ಲವೂ ರಕ್ತ ಮಾಂಸದ ಏನಿದೆ ಅದನ್ನೆಲ್ಲ ಬಿಟ್ಟುಕೊಂಡು ಆತ್ಮೀಯ ಜೀವನಕ್ಕೆ ನಾವು ಒಳಗಾಗುತ್ತೇವೆ. ವೈದ್ಯನೇ, ಮೊದಲು ನಿನ್ನನ್ನೇ ನೀನು ಗುಣಪಡಿಸಿಕೋ. ಪ್ರಿಯರೇ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 24ರಿಂದ ನಾವು ಹೀಗೆ ಓದುತ್ತೇವೆ. ಅಲ್ಲಿ ಸಂತ ಪೌಲರು ಹೇಳ್ತಾರೆ, ದೇವ ಸೇವಕನಾಗಿರೋ ಸಂತ ಪೌಲನು, ಈಗ ನಿಮಗೋಸ್ಕರ ಸಂಕಟ ಪಡುವುದರಲ್ಲಿ ನನಗೆ ಸಂತೋಷವಿದೆ. ಕ್ರಿಸ್ತ ಯೇಸು ತಮ್ಮ ಶರೀರವಾದ ಧರ್ಮಸಭೆಗೋಸ್ಕರ ಅನುಭವಿಸಬೇಕಾದ ಯಾತನೆಗಳಲ್ಲಿ ಉಳಿದದನ್ನು ನಾನು ನನ್ನ ದೇಹದಲ್ಲಿ ಅನುಭವಿಸಿ ಪೂರ್ಣಗೊಳಿಸುತ್ತಿದ್ದೇನೆ. ಕ್ರಿಸ್ತ ಯೇಸು ತಮ್ಮ ಶರೀರವಾದ ಧರ್ಮಸಭೆಗೋಸ್ಕರ ಅನುಭವಿಸಬೇಕಾದ ಯಾತನೆಗಳಲ್ಲಿ ಉಳಿದದನ್ನು ನಾನು ನನ್ನ ದೇಹದಲ್ಲಿ ಅನುಭವಿಸಿ ಪೂರ್ಣಗೊಳಿಸುತ್ತಿದ್ದೇನೆ. ಸಂತ ಪೌಲನು ಅವರ ಜೀವನದಲ್ಲಿ ಅವರಿಗೆ ಬಂದ ಕಷ್ಟ ಸಂಕಟಗಳು, ಅದು ಅವರ ವೈಯಕ್ತಿಕವಾದ ಶಾರೀರಿಕ ತೊಂದರೆಗಳಾಗಿದ್ದಿರ್ಬೋದು, ಅಥವಾ ಶುಭ ಸಂದೇಶದ ಕಾರ್ಯಗಳ ನಿಮಿತ್ತ ಅವರಿಗೆ ಬರುತ್ತಿರುವ ಹಿಂಸೆ ಅದಾಗಿದ್ದಿರ್ಬೋದು. ಎಲ್ಲವನ್ನು ಕ್ರೋಢೀಕರಿಸಿ ಅವರು ಹೇಳ್ತಾರೆ. ಆ ಎಲ್ಲ ಕಷ್ಟ ಸಂಕಟಗಳ ಅನುಭವವನ್ನು ಅವರು ಒಂದುಗೂಡಿಸಿ ಹೇಳುತ್ತಾರೆ. ಕ್ರಿಸ್ತ ಯೇಸು ತನ್ನ ದೇಹದಲ್ಲಿ ಅನುಭವಿಸಿ ಉಳಿದುದನ್ನು ನಾನು ಧರ್ಮ ಸಭೆಗೋಸ್ಕರ ಅನುಭವಿಸುತ್ತಿದ್ದೇನೆ. ಪ್ರಿಯರೇ, ದೇವ ಸೇವಕನ ಕಷ್ಟ ಸಂಕಟಗಳಿಗೆ, ರೋಗಗಳಿಗೆ ಬೆಲೆ ಎಂಬುದೊಂದು ಇದೆ ಪ್ರಿಯರೇ. ಅದಕ್ಕೊಂದು ಬೆಲೆ ಇದೆ. ದೇವ ಸೇವಕನ ಕಷ್ಟ ಸಂಕಟಗಳಿಗೆ ಒಂದು ಬೆಲೆ ಇದೆ. ಅದು ಏನು ಬೆಲೆ? ಧರ್ಮ ಸಭೆಗೋಸ್ಕರ, ದೇವ ಜನರಿಗೋಸ್ಕರ. ಸಾಕಷ್ಟು ಬಾರಿ ನಮಗೆ ಈ ಪ್ರಶ್ನೆ ಮೂಡಬಹುದು, ಯೇಸು ಶಿಲುಬೆ ಮೇಲೆ ಎಲ್ಲವನ್ನು, ನಮ್ಮೆಲ್ಲ ಪಾಪಗಳಿಗೆ ಪರಿಹಾರವನ್ನು ಕೊಟ್ಟು ಎಲ್ಲ ಕಷ್ಟಗಳನ್ನು ತಾನೇ ಸ್ವಂತ ಹೊತ್ತುಕೊಂಡು ಮುಗಿಯಿತು ಅಂತ ಹೇಳಿದ್ದಾರಲ್ಲ, ಈಗ ನಾವು ಹೊರಬೇಕಾದದ್ದು ಏನು ಇದೆ
ಎಂಬಂಥ ಪ್ರಶ್ನೆ. ಈ ಪ್ರಶ್ನೆಗೆ ನಾನು ಉತ್ತರವನ್ನು ಕಂಡುಕೊಳ್ಳುವಾಗ ಒಂದು ಪಾಸ್ಟರ್ ಅವರು ಹೇಳಿದ ಸುಂದರವಾದ ಮಾತು. ಅವರು ಈ ಸಂತ ಪೌಲನ ಈ ವಾಕ್ಯಕ್ಕೆ ವಿವರಣೆ ನೀಡುತ್ತಾ ಹೇಳ್ತಾರೆ, ಕ್ರಿಸ್ತ ಯೇಸು ನಮ್ಮ ಪಾಪಗಳಿಗೋಸ್ಕರ ಏನು ಬೆಲೆ ತೆರಬೇಕಾಗಿದೆ ಅದನ್ನು ಶಿಲುಬೆ ಮೇಲೆ ಅವರು ತೆತ್ತಾಗಿದೆ. ಆ ಎಲ್ಲ ಕಷ್ಟ ಸಂಕಟಗಳನ್ನು ಅವರು ಪಟ್ಟಾಗಿದೆ. ಆದರೆ ಅವರು ನಮಗೋಸ್ಕರ ಅವರ ಶಿಲುಬೆ ಮರಣ ಮೂಲಕ ಏನು ಸಾಧಿಸಿದ್ದಾರೆ ಅದನ್ನು ಇತರರಿಗೆ ಪ್ರಚಾರ ಮಾಡಲು ನಾವು ಒಂದು ಬೆಲೆಯನ್ನು ತೆರಬೇಕಾಗಿದೆ. ಅವರು ನಮಗೆ ಅವರ ಕಷ್ಟ ಸಂಕಟಗಳ ಮೂಲಕ ನಮಗೆ ಅವರು ಗುಣಪಡಿಸಿದ್ದಾರೆ. ಆದರೆ ಆ ಗುಣಪಡಿಸಿದ್ದನ್ನು ನಾವು ಬೇರೆಯವರಿಗೆ ತಿಳಿಸಬೇಕಾದರೆ ಅದಕ್ಕೆ ನಾವು ದೇವ ಸೇವಕರು ಒಂದು ಬೆಲೆಯನ್ನು ತೆರಬೇಕಾಗಿದೆ. ಅದನ್ನೇ ಸಂತ ಪೌಲರು ಹೇಳ್ತಾರೆ, ಕ್ರಿಸ್ತ ಯೇಸು ತಮ್ಮ ಶರೀರವಾದ ಧರ್ಮಸಭೆಗೋಸ್ಕರ ಅನುಭವಿಸಬೇಕಾದ ಯಾತನೆಗಳಲ್ಲಿ ಉಳಿದದ್ದನ್ನು ನಾನು ನನ್ನ ದೇಹದಲ್ಲಿ ಅನುಭವಿಸಿ ಪೂರ್ಣಗೊಳಿಸುತ್ತಿದ್ದೇನೆ. ಪ್ರಿಯರೇ, ಅದೇ ಸಂತ ಪೌಲರು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 5ರಲ್ಲಿ ಹೇಳ್ತಾರೆ, ನಾನು ಶಾರೀರಿಕವಾಗಿ ನಿಮ್ಮಿಂದ ದೂರ ಇದ್ದರೂ ಆತ್ಮಿಕವಾಗಿ ನಿಮ್ಮೊಂದಿಗಿದ್ದೇನೆ. ಶಾರೀರಿಕವಾಗಿ ದೂರ ಇದ್ದರೂ ಆತ್ಮಿಕವಾಗಿ ನಿಮ್ಮೊಂದಿಗಿದ್ದೇನೆ. ನಮಗೊಂದು ಆತ್ಮಿಕ ಜೀವ ಇದೆ, ರಿಯಾಲಿಟಿ ಅಂತ ಹೇಳ್ತೇವೆ. ದೆರ್ ಇಸ್ ಅ ಫಿಸಿಕಲ್ ರಿಯಾಲಿಟಿ, ದೆರ್ ಇಸ್ ಅ ಸ್ಪಿರಿಚುವಲ್ ರಿಯಾಲಿಟಿ. ಈ ಶಾರೀರಿಕ ಎಂಬುದು ಒಂದಿದೆ, ಆತ್ಮಿಕ ಎಂಬುದಿದೆ. ಟಿ ಕೆ ಜಾರ್ಜ್ ಅವರು ಇವತ್ತು ಶರೀರದಲ್ಲಿ ಯಾತನೆಯನ್ನು ಅನುಭವಿಸ್ತಿರ್ಬೋದು, ಅವರ ಶರೀರ ರೋಗಕ್ಕೆ ತುತ್ತಾಗಿದ್ದಿರ್ಬೋದು, ಆದರೆ ಆತ್ಮವಲ್ಲ ಪ್ರಿಯರೇ. ಈ ಸ್ಪಷ್ಟತೆ ನಮಗೆ ಇರಬೇಕು. ಶರೀರ ರೋಗಕ್ಕೆ ತುತ್ತಾಗಿದೆ ಎಂಬುದರ ಅರ್ಥ ಆತ್ಮ ರೋಗಕ್ಕೆ ತುತ್ತಾಗಿದೆ ಎಂಬುದಾಗಿ ಅಲ್ಲ. ಎಷ್ಟೋ ಧರ್ಮಸಭೆಯಲ್ಲಿ ಎಷ್ಟೋ ಸಂತರುಗಳು ಅವರು ಬೇರೆಯವರಿಗೆ ಸೇವೆ ಮಾಡಬೇಕಾದ್ರೆ ವಿಶೇಷವಾಗಿ ಮಹಾಮಾರಿಗಳು, ಏನು ಕೊರೋನಾ ಅಂತ ನಾವು ಏನು ಹೇಳ್ತೇವೆ ಅಂಥ ಕುಷ್ಠರೋಗದ ಸೇವೆ ಆಗಿದ್ದಿರ್ಬೋದು, ಟಿ ಬಿಯವರಿಗೆ ಸೇವೆ ಮಾಡುತ್ತಿದ್ದಿರ್ಬೋದು, ಮಲೇರಿಯಾ ರೋಗಕ್ಕೆ ತುತ್ತಾಗದವರು ಸೇವೆ ಮಾಡುತ್ತಿದ್ದಿರ್ಬೋದು. ಅವರು ಯೇಸುವಿನ ನಾಮದಲ್ಲಿ ಇನ್ನೊಬ್ಬರಿಗೆ ಸೇವೆ ಮಾಡುತ್ತಾ ಇರಬೇಕಾದ್ರೆ ಸ್ವತಃ ತಾನೇ ಆ ರೋಗಕ್ಕೆ ಒಳಗಾಗಿ ತೀರಿ ಹೋದವರು ಎಷ್ಟು ಜನ ಇದ್ದಾರೆ ಪ್ರಿಯರೇ. ಆ ಸಂತರಂತ ನಾವೇನು ಕ್ಯಾನನೈಸ್ ಮಾಡಿಕೊಂಡು ನಮ್ಮಲ್ಲಿರುವ ಲಿಸ್ಟ್ ಅದು ಒಂದಿದೆ ಅಂತ ಆದರೆ ಅದನ್ನು ಬಿಟ್ಟು ಬೇರೆ ಎಷ್ಟೋ ಜನ ದೇವ ಸೇವಕರುಗಳು, ಎಷ್ಟೋ ಗುರುಗಳು, ಎಷ್ಟೋ ಸಿಸ್ಟರ್ಗಳು, ಎಷ್ಟೋ ಪಾಸ್ಟರ್ಗಳು ಇನ್ನೊಬ್ಬರ ಸೇವೆ ಮಾಡುತ್ತಾ ಗ್ರ್ಯಾಮ್ ಸ್ಟೇನ್ ಅವರು ಅವರನ್ನು ಕೇಳಿದ್ದೇವೆ. ಆ ಕುಷ್ಠರೋಗಿಗಳಿಗೆ ಸೇವೆ ಮಾಡ್ತಿದ್ದವರು, ದೇವರ ನಾಮದಲ್ಲಿ ಅದ್ಭುತವಾಗಿ ಸೇವೆ ಮಾಡ್ತಿದ್ದವರು, ಸ್ವತಃ ಅವರೇ ಆ ಸೇವೆಗೊಂದು ಬೆಲೆ ತೆರಬೇಕಾಯಿತು. ಅವರು ಜೀವಂತವಾಗಿ ಸುಟ್ಟು ಹೋದರು, ಇಬ್ಬರು ಮಕ್ಕಳನ್ನು ಸುಟ್ಟು ಹಾಕಿದರು. ಸಿಸ್ಟರ್ ರಾಣಿ ಮರಿಯಾ ಅವರು ಜನರಿಗೆ ಬಡತನದಲ್ಲಿಯವರಿಗೆ ಮೇಲೆ ಎಬ್ಬಿಸುವ ಅವರ ಸೇವೆಯಲ್ಲಿ ಆ ಸೇವೆಗೊಂದು ಬೆಲೆ ಕಟ್ಟಬೇಕಾಯಿತು ಪ್ರಿಯರೇ. ಆದ್ದರಿಂದ ನಾವು ನೆನಪಿಟ್ಕೊಳ್ಬೇಕು, ರೋಗಕ್ಕೆ ತುತ್ತಾಗುವುದು, ಬಳಲಿಕೆಗೆ ತುತ್ತಾಗುವುದು ದೇವಸೇವಕನ ಶರೀರವಿನ ಆತ್ಮವಲ್ಲ. ಆತ್ಮವು ಅಮರವಾದುದು, ಆತ್ಮವು ನಿತ್ಯವಾದುದು. ಆತ್ಮಕ್ಕೆ ರೋಗ ಇಲ್ಲ, ಆತ್ಮಕ್ಕೆ ಸಾವಿಲ್ಲ. ಇವತ್ತು ಆಸ್ಪತ್ರೆಯಲ್ಲಿರುವುದು ಬ್ರದರ್ ಟಿ ಕೆ ಜಾರ್ಜ್ ಅವರ ಶರೀರ ರೋಗಕ್ಕೆ ತುತ್ತಾಗಿದೆ ಎಂಬುದರ ಅರ್ಥ
ಅವರ ಆತ್ಮ ರೋಗಕ್ಕೆ ತುತ್ತಾಗಿದೆ ಎಂಬುದಾಗಿ ಅಲ್ಲ ಪ್ರಿಯರೇ. ಟಿ ಕೆ ಜಾರ್ಜ್ ಅವರನ್ನು ನಾನು ಗಮನಿಸಿದ್ದೇನೆ. ಒಂದು 5 ವರ್ಷದ ಮುಂಚೆ ನಾನು ಗುಲ್ಬರ್ಗದಲ್ಲಿ ಸೇವೆ ಮಾಡ್ತಿರ್ಬೇಕಾದ್ರೆ ನಾವು ಸೇವೆ ಮಾಡ್ತಿರೋ ಆ ರೂಮಿಗೆ ಅವರು ಬಂದಿದ್ದರು. ನಾವು ವಾಸ ಮಾಡುವ ಆ ಸ್ಥಳಕ್ಕೆ ನಾನು, ನನ್ನ ಪತ್ನಿ ಟೀನಾ ಹಾಗೂ ಮಗಳು ಮರಿಯಾ ನಾವಿದ್ದೆವು. ಬ್ರದರ್ ಟಿ ಕೆ ಜಾರ್ಜ್, ಫಾದರ್ ಫ್ರ್ಯಾಂಕ್ಲಿನ್, ಸಿಸ್ಟರ್ ಮಂಜುಳಾ, ಬ್ರದರ್ ವಿಲಿಯಮ್ ಅವರು ಎಲ್ಲರೂ ಆ ರೂಮಿಗೆ ಬಂದರು. ನಮ್ಮ ಜೊತೆ ಇರಲಿಕ್ಕೆ, ಸ್ವಲ್ಪ ಸಮಯ ಹೊತ್ತು ಕಳೆಯಲಿಕ್ಕೆ, ನಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ, ನಮ್ಮನ್ನು ಸೇವೆಯಲ್ಲಿ ಉತ್ತೇಜಿಸಲು ಪ್ರಿಯರೇ. ಆ ಸಮಯದಲ್ಲಿ ನಾನು ಗಮನಿಸಿದ್ದೆ ಬ್ರದರ್ ಟಿ ಕೆ ಜಾರ್ಜ್ ಅವರ ಕಾಲನ್ನು. ಆ ಕಾಲು ಅಲ್ಲಿ ಇನ್ಫೆಕ್ಷನ್ ಆಗಿತ್ತು, ಅವರಿಗೆ ಇನ್ಫೆಕ್ಷನ್ ಆಗಿತ್ತು. ನನಗೆ ನೋಡುವಾಗ ಅಯ್ಯೋ ಅನಿಸಿತು. ಆದರೆ ಆ ಇನ್ಫೆಕ್ಷನ್ನ ಕಾಲನ್ನು ಹೊತ್ತುಕೊಂಡು ಅವರು ಅಲ್ಲಿ ಗುಲ್ಬರ್ಗದಲ್ಲಿ ಧ್ಯಾನಕೂಟವನ್ನು ನಡೆಸಬೇಕಾದ್ರೆ ಎಂತೆಲ್ಲ ಅದ್ಭುತಗಳು, ಎಂತೆಲ್ಲ ದೈವಿ ಪ್ರೇರಣೆ ಅಲ್ಲಿ ನಡೀತಿತ್ತು. ಆದರೆ ಸ್ವತಃ ಆ ಸೇವೆಯನ್ನು ಮಾಡ್ತಿರುವ ಸೇವಕನ ಶರೀರ ಅದು ರೋಗದಲ್ಲಿ ಬಳಲ್ತಿತ್ತು, ಆತ್ಮವಲ್ಲ ಪ್ರಿಯರೇ. ಅನಾಯಿಂಟಿಂಗಿಗೆ ರೋಗ ಪಡೆದಿಲ್ಲ, ಅವರಲ್ಲಿರುವ ಪವಿತ್ರಾತ್ಮರ ಶಕ್ತಿಗೆ ರೋಗ ಪಡೆದಿಲ್ಲ, ಅವರು ಮಾಡುವ ಬೋಧನೆಗೆ ರೋಗ ಪಡೆದಿಲ್ಲ, ಅವರು ಹೇಳುವ ದೇವರ ವಾಕ್ಯಕ್ಕೆ ರೋಗ ಪಡೆದಿಲ್ಲ. ರೋಗ ಪಡೆದದ್ದು ಶರೀರಕ್ಕೆ. ಇವತ್ತು ಬ್ರದರ್ ಟಿ ಕೆ ಜಾರ್ಜ್ ಅವರು ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ, ಆದರೆ ಅವರು ಬೋಧಿಸುತ್ತಾ ಇದ್ದಾರೆ ಪ್ರಿಯರೇ. ಬೋಧಿಸ್ತಾ ಇದ್ದಾರೆ. ಹೇಗೆ ಬೋಧಿಸ್ತಿದ್ದಾರೆ? ನನ್ನಂಥವರು, ಫಾದರ್ ಫ್ರ್ಯಾಂಕ್ಲಿನ್ ಅಂತವರು, ಇನ್ನೊಬ್ಬರು ಯಾರೆಲ್ಲ ಟಿ ಕೆ ಜಾರ್ಜ್ ಬಗ್ಗೆ ಈಗ ಹೇಳ್ತಿದ್ದಾರೆ, ಅವರ ಮೂಲಕ ಬ್ರದರ್ ಟಿ ಕೆ ಜಾರ್ಜ್ ಅವರು ಸೇವೆ ಮಾಡ್ತಿದ್ದಾರೆ. ಅವರು ಮಲಗಿದ್ದಿರ್ಬೋದು ಅಲ್ಲಿ, ಆದರೆ ಅವರ ಸೇವೆ ನಿಂತಿಲ್ಲ ಪ್ರಿಯರೇ, ಸೇವೆ ನಡೆಯುತ್ತಾ ಇದೆ. ಇದನ್ನು ನಾವು ಸ್ಪಷ್ಟವಾಗಿ ಗಮನಿಸುವಾಗ ನಮಗೆ ನಂತರ ನಮಗೆ ಪ್ರೇರಣೆ ನೀಡುವ ದೇವರ ವಾಕ್ಯ ಅದಾಗಿದೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 8 ವಾಕ್ಯ 9ರಿಂದ. ಅಲ್ಲಿ ಸಂತ ಪೌಲರು ಹೇಳ್ತಾರೆ, ಪ್ರಭು ಯೇಸು ಕ್ರಿಸ್ತರ ಕೃಪಾಶಕ್ತಿಯನ್ನು ನೀವು ಬಲ್ಲಿರಿ. ಪ್ರಭು ಯೇಸು ಕ್ರಿಸ್ತರ ಕೃಪಾಶಕ್ತಿ ನೀವು ಬಲ್ಲಿರಿ. ಏನು ಪ್ರಭು ಯೇಸು ಕ್ರಿಸ್ತರ ಕೃಪಾಶಕ್ತಿ? ಅವರು ತಮ್ಮ ಬಡತನದಿಂದ ನಿಮ್ಮನ್ನು ಶ್ರೀಮಂತಗೊಳಿಸಲೆಂದು ತಾವು ಶ್ರೀಮಂತರಾಗಿದ್ದರೂ ನಿಮಗೋಸ್ಕರ ಬಡವರಾದರು. ದಿಸ್ ಈಸ್ ಅ ಸ್ಪಿರಿಚುವಲ್ ಪ್ರಿನ್ಸಿಪಲ್. ಇದೊಂದು ಆಧ್ಯಾತ್ಮಿಕ ಸೂತ್ರ ಪ್ರಿಯರೇ. ಲೋಕದ ಕಣ್ಣಿಗೆ ಇದು ಹುಚ್ಚು. ಆದರೆ ಆಧ್ಯಾತ್ಮಿಕ ದೃಷ್ಟಿದ್ದವರಿಗೆ ಮಾತ್ರ ಇದು ಏನಂತ ಅರ್ಥ ಆಗುವಂಥದ್ದು. ಏನದು? ಅವರು ತಮ್ಮ ಬಡತನದಿಂದ ನಿಮ್ಮನ್ನು ಶ್ರೀಮಂತರಾಗಿಸಲೆಂದು ತಾವು ಶ್ರೀಮಂತರಾಗಿದ್ದರೂ ನಿಮಗೋಸ್ಕರ ಬಡವರಾದರು. ದೇರ್ ಈಸ್ ಎ ಸ್ಪಿರಿಚುವಲ್ ಪ್ರಿನ್ಸಿಪಲ್ ಹಿಯರ್. ಇಲ್ಲೊಂದು ಆಧ್ಯಾತ್ಮಿಕ ಒಂದು ಸೂತ್ರ ಇದೆ. ಏನು? ಅವರು ತಮ್ಮ ಬಡತನದಿಂದ ನಿಮ್ಮನ್ನು ಶ್ರೀಮಂತಗೊಳಿಸಿದರು. ಟಿ ಕೆ ಜಾರ್ಜ್ ಅವರು ಇವತ್ತು ಅವರ ರೋಗದಿಂದ ಎಷ್ಟೋ ಜನರಿಗೆ ಆರೋಗ್ಯವಾಗುತ್ತಿದ್ದಾರೆ. ಅದು ದೇವಸೇವಕನ ಸಂಕಷ್ಟಗಳ ಅದರ ವ್ಯಾಲ್ಯೂ ಅಂತ ಹೇಳ್ತೇವೆ, ಬೆಲೆ ಅಂತ ಹೇಳ್ತೇವೆ. ಅದು ಸುಮ್ಮನೆ ಅವರು ಆಸ್ಪತ್ರೆಯಲ್ಲಿ ಬಳಲ್ತಾ ಇಲ್ಲ ಪ್ರಿಯರೇ. ಆ ಕಷ್ಟಗಳು, ಆ ವೇದನೆಗಳು ಯಾವುದು ಸುಮ್ಮನೆ ಅಲ್ಲ ಪ್ರಿಯರೇ. ಆ ಪ್ರತಿಯೊಂದು ಉಸಿರಾಟಕ್ಕೆ ಅವರು ಇವತ್ತು ಏನು ಒದ್ದಾಡುತ್ತಿದ್ದಾರೆ ಸುಮ್ಮನೆ ಅಲ್ಲ ಪ್ರಿಯರೇ. ಅದರ ಹಿಂದೆ ಒಂದು ಆಶೀರ್ವಾದವಿದೆ. ದೇವಸೇವಕನ ಸಂಕಟಗಳು ಅದೊಂದು ಶಾಪವಲ್ಲ, ಸ್ವತಃ ಆತನಿಗೆ ಅಥವಾ ಲೋಕಕ್ಕೆ ಅದೊಂದು ಶಾಪವಲ್ಲ ಪ್ರಿಯರೇ. ದಟ್ ಇಸ್ ಸಾಲ್ವಿಫಿಕ್. ಅದರೊಂದು ರಹಸ್ಯ ಅಡಗಿದೆ. ಏನಂದರೆ, ಹೇಗೆ ಶ್ರೀಮಂತರಾದ ಯೇಸು ನಮಗೋಸ್ಕರ ಬಡವರಾದರು, ಹೇಗೆ ಆರೋಗ್ಯದಿಂದ ಯೇಸು ನಮಗೋಸ್ಕರ ಪೆಟ್ಟು ತಿಂದು ಅವರ ಗಾಯದ ಮೂಲಕ ನಾವು ಗುಣ ಹೊಂದಿದ್ದೆವು, ಹಾಗೆ ದೇವಸೇವಕರ ಕಷ್ಟ ಸಂಕಟಗಳ ಫಲವಾಗಿ ದೇವ ಜನರು ಅವರು
ಪ್ರಯೋಜನವನ್ನು ಪಡೆಯುತ್ತಾರೆ ಎಂಬುದು ನಾವು ಎಂದಿಗೂ ಮರೆಯಬಾರದು. ಇವತ್ತು ಬ್ರದರ್ ಟಿ ಕೆ ಜಾರ್ಜ್ ಅವರು ಕಷ್ಟ ಸಂಕಟದಲ್ಲಿದ್ದಾರೆ. ದೇವ ಜನರಿಗೋಸ್ಕರ, ಧರ್ಮಸಭೆಗೋಸ್ಕರ. ಪ್ರಿಯರೇ, ಇದಕ್ಕೆ ಪೂರಕವಾಗಿ ನಾವು 2 ಕೊರಿಂಥಿಯವರಿಗೆ ಬರೆದ ಪತ್ರಿಕೆ ಅಧ್ಯಾಯ 6 ವಾಕ್ಯ 10ರಿಂದ ನಾವು ಓದುತ್ತೇವೆ. ಅಲ್ಲಿ ಸಂತ ಪೌಲನು ಹೇಳ್ತಾರೆ, ದುಃಖ ಪಡುತ್ತಿದ್ದರೂ ಸದಾ ಸಂತೋಷದಿಂದ ಇದ್ದೇವೆ, ದರಿದ್ರರಾಗಿದ್ದರೂ ಅನೇಕರನ್ನು ಧನವಂತರಾಗಿಸುತ್ತಿದ್ದೇವೆ, ನಾವು ಏನೂ ಇಲ್ಲದವರಾಗಿದ್ದರೂ ಎಲ್ಲವನ್ನು ಪಡೆದವರಂತೆ ಇದ್ದೇವೆ. ಇದು ಇವತ್ತು ದೇವ ಸೇವಕನಾದ ಟಿ ಕೆ ಜಾರ್ಜ್ ಇವತ್ತು ನಾವು ಅವರ ಬಗ್ಗೆ ಮಾತಾಡ್ತೀವಿ. ಯಾವ ದೇವ ಸೇವಕನ ಸಂಕಷ್ಟ ಆಗಲಿ, ಯಾವ ಫಾದರ್ಗಳ, ಯಾವ ಸಿಸ್ಟರ್ಗಳ, ಯಾವ ಬಿಷಪ್ಗಳ, ಯಾವ ಪಾಸ್ಟರ್ಗಳ, ಯಾರು ದೇವ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಮಾಡಿಕೊಂಡು ಸಂಕಟವನ್ನು ಪಡುತ್ತಿದ್ದಾರೆ, ನಾವು ಒಂದನ್ನು ಗಮನಿಸಬೇಕು. ಸಂತ ಪೌಲರು ಏನು ಹೇಳ್ತಿದ್ದಾರೆ? ದುಃಖ ಪಡುತ್ತಿದ್ದರೂ ಸದಾ ಸಂತೋಷದಿಂದ ಇದ್ದೇವೆ. ಇವತ್ತು ಅಲ್ಲಿ ದುಃಖ ಪಡುತ್ತಿದೆ ಟಿ ಕೆ ಜಾರ್ಜ್ ಅವರ ಶರೀರ, ಆತ್ಮ ಅಲ್ಲ ಪ್ರಿಯರೇ. ಆತ್ಮ ಸಂತೋಷದಲ್ಲಿದೆ. ಇವತ್ತು ಅಲ್ಲಿ ದುಃಖ ಪಡುತ್ತಿರುವ ಟಿ ಕೆ ಜಾರ್ಜ್ ಅವರು, ತಂದೆ ನಿಮ್ಮ ಚಿತ್ತ ನೆರವೇರಲಿ, ಕೊನೆಯ ಉಸಿರಿನವರೆಗೆ ನಿಮ್ಮ ಸೇವಕನು ನಾನು ಆಗಬೇಕಂತ ನನ್ನ ಪ್ರಾರ್ಥನೆ ಇತ್ತು. ಆ ಪ್ರಾರ್ಥನೆಯನ್ನು ಪೂರ್ಣಗೊಳಿಸಿದ ನಿಮಗೆ ಸ್ತೋತ್ರ ದೇವ. ಇವತ್ತು ನನಗೆ ಕೊಂಡೋಗುತ್ತಿದ್ದರೂ ಸ್ತೋತ್ರ ದೇವ. ನಾನು ಉಸಿರಾಡಿ ಪುನಃ ಭೂಮಿಗೆ ವಾಪಸ್ ಬಂದರೂ ಅದೂ ನಿಮ್ಮ ಸೇವೆಗೋಸ್ಕರ ದೇವ. ದುಃಖ ಪಡುತ್ತಿದ್ದರೂ ಸಂತೋಷದಿಂದ ಇದ್ದೇವೆ, ದರಿದ್ರರಾಗಿದ್ದರೂ ಅನೇಕರನ್ನು ಧನವಂತರಾಗಿಸುತ್ತಿದ್ದೇವೆ. ಇವತ್ತು ಅವರಿಗೆ ಶರೀರಕ್ಕೆ ಒಂದು ದರಿದ್ರತೆ, ಒಂದು ರೋಗ, ಆದರೆ ಆ ರೋಗದಿಂದ ಎಷ್ಟೋ ಜನರಿಗೆ ಸೌಖ್ಯವಾಗುವ ಶಕ್ತಿ ದೇವ ಸೇವಕನ ರೋಗದಲ್ಲಿದೆ ಪ್ರಿಯರೇ. ಸತ್ತು ಸಮಾಧಿಯಾದ ಮೇಲೆ ಕೂಡ ನಾವು ನೋಡಿದ್ದೇವೆ. ಅದಕ್ಕಾಗಿ ಸಂತರ ಸಮಾಧಿಯ ಬಳಿ ಜನರು ಹೋಗುತ್ತಾರೆ. ಏನೆಲ್ಲ ಅದ್ಭುತಗಳು ಅಲ್ಲಿ ನಡೀತಿರುವುದನ್ನು ನಾವು ನೋಡ್ತೇವೆ ಪ್ರಿಯ. ದೇವ ಸೇವಕನ ಸಮಾಧಿಯ ಬಳಿ ಹೋಗಿ ಬರೀ ಆ ಸಮಾಧಿಯ ಮಣ್ಣನ್ನು ಮುಟ್ಟಿದವರು, ಬರೀ ಆ ಸಮಾಧಿ ಕಡೆ ಹೋದವರು. ಇದು ಬರೀ ಕಥೋಲಿಕ ಧರ್ಮಸಭೆಯಲ್ಲಿ ಮಾತ್ರ ಅಲ್ಲ, ಬೆನ್ನಿ ಹಿನ್ರವರು ಈ ಕತ್ರಿನಾ ಕುಲ್ಮನ್ ಅವರ ಸಮಾಧಿ ಬಳಿ ಅವರು ಓದುದು ಹಾಗೂ ಅಲ್ಲಿ ಅವರಿಗೆ ಅಭಿಷೇಕವಾದುದನ್ನು ಅವರು ಸ್ವತಃ ಅದರ ಬಗ್ಗೆ ಬರೆದುದನ್ನು ಹೇಳಿದ್ದನ್ನು ನಾವು ಕೇಳಿದ್ದೇವೆ ಪ್ರಿಯರೇ. ಇದು ಹಳೆ ಒಡಂಬಡಿಕೆಯಲ್ಲಿ ಕೂಡ ನಾವು ಗಮನಿಸಿದ್ದೇವೆ, ಇದು ಹೊಸ ಒಡಂಬಡಿಕೆಯಲ್ಲೂ ನಾವು ಗಮನಿಸಿದ್ದೇವೆ ಪ್ರಿಯರೇ. ಆದ್ದರಿಂದ ನಾವು ಸಂತ ಪೌಲನ ಕರವಸ್ತ್ರವನ್ನು ಮುಟ್ಟಿದವರು ಒಳ್ಳೆಯದನ್ನು ನಾವು ಗಮನಿಸಿದ್ದೇವೆ. ಆದ್ದರಿಂದ ಅವರು ಇವತ್ತು ಶಾರೀರಿಕವಾಗಿ ದರಿದ್ರರಾಗಿದ್ದರು ಪ್ರಿಯರೇ. ಟಿ ಕೆ ಜಾರ್ಜ್ ಅವರ ಜೀವನದ ಲಕ್ಷ್ಯ ಏನಿತ್ತು? ಯಾಕೆ ಸೇವೆ ಮಾಡ್ತಿದ್ದರು ಅವರು? ಯಾವ ಕಾರಣಕ್ಕೆ ಸೇವೆ ಮಾಡ್ತಿದ್ದರು? ಜನರು ಒಳ್ಳೆಯವರಾಗಬೇಕು, ದೇವ ಜನರಿಗೆ ಮುಕ್ತಿ ದೊರೆಯಬೇಕು. ತನ್ನ ಬಗ್ಗೆ ಅವರು ಯೋಚನೆ ಮಾಡಿಲ್ಲ ಪ್ರಿಯರೇ. ಜಾಸ್ತಿಯಾಗಿ ತನ್ನ ಆರೋಗ್ಯದ ಬಗ್ಗೆ ಅವರು ಜಾಸ್ತಿಯಾಗಿ ಯೋಚನೆ ಮಾಡಿಲ್ಲ. ಹಾಗೆ ಮಾಡುವುದಾದರೆ ಯಾವಾಗಲೂ ಈ ಸೇವೆ ಸಾಕು ಅಂತ ಹೇಳಿಕೊಂಡು ರೆಸ್ಟ್ ತಗೊಂಡು ತನ್ನ ಜೀವವನ್ನು ಕಾಯಬೇಕಿತ್ತು ಪ್ರಿಯರೇ. ಮಾಡಿಲ್ಲ. ಅವರು ದರಿದ್ರರಾದರು. ಆ ಮೂಲಕ ದೇವಜನರು ಅವರು ಶ್ರೀಮಂತರಾಗಬೇಕು, ದೇವಜನರು ಆರೋಗ್ಯ ಪಡೆಯಬೇಕು, ದೇವಜನರು ಶಾರೀರಿಕ ಆರೋಗ್ಯ ಪಡೆಯಬೇಕು, ದೇವಜನರು ಆಧ್ಯಾತ್ಮಿಕ ಆರೋಗ್ಯವನ್ನು ಪಡೆಯಬೇಕು ಎಂಬುದಾಗಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 11
ಇಲ್ಲಿ ನಾವು ದೇವಸೇವಕನ ಕಷ್ಟದ ಬೆಲೆ, ಏನು ಬೆಲೆ ತೆರಬೇಕಾಗ್ತದೆ ದೇವಸೇವಕನು ಅಂತ ಯಾರು ಇದು ಬರೆಯುವಂಥದ್ದು? ಸಂತ ಪೌಲ. ಸಂತ ಪೌಲರು ನಾವು ಕೇಳಿದ್ದೇವೆ, ಬಂಧನದಲ್ಲಿರಬೇಕಾದರೆ, ಪೌಲ ಮತ್ತು ಸಿಲಾಸರು ಬಂಧನದಲ್ಲಿರಬೇಕಾದ್ರೆ ಅವರು ಸ್ತುತಿ ಮಾಡಬೇಕಾದ್ರೆ ಆ ಬಂಧನ ದ್ವಾರಗಳು ಕಳಚಿ ಬಿದ್ದುದನ್ನು ನಾವು ಕೇಳಿದ್ದೇವೆ. ಪೌಲನು ಪ್ರಾರ್ಥನೆ ಮಾಡಬೇಕಾದರೆ ಹುಟ್ಟು ಕುರುಡನು ನಡೆದಾಡುವುದನ್ನು ನಾವು ಕೇಳಿದ್ದೇವೆ. ಆ ಪೌಲನು ಪ್ರಾರ್ಥನೆ ಮಾಡಬೇಕಾದ್ರೆ ಸತ್ತವರು ಬದುಕುವುದನ್ನು ನಾವು ಕೇಳಿದ್ದೇವೆ. ಈ ಪೌಲ ಇವತ್ತು ಏನು ಹೇಳ್ತಾರೆ ಕೇಳೋಣ. ಅವರು ಸಂತ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 2 ಕೊರಿಂಥ ಅಧ್ಯಾಯ 11ರಲ್ಲಿ ನಾವು ಹೀಗೆಂದು ಓದುತ್ತೇವೆ, ಅವರಿಗಿಂತ ಹೆಚ್ಚಾಗಿ ಸೇವೆ ಮಾಡಿದ್ದೇನೆ, ಅವರಿಗಿಂತ ಹೆಚ್ಚಾಗಿ ಸೆರೆಮನೆಗಳ ವಾಸವನ್ನು ಅನುಭವಿಸಿದ್ದೇನೆ, ಮಿತಿಮೀರಿ 8 ಪೆಟ್ಟುಗಳನ್ನು ತಿಂದಿದ್ದೇನೆ, ಅನೇಕ ಸಲ ಸಾವಿನ ದವಡೆಗೆ ಸಿಲುಕಿಕೊಂಡಿದ್ದೇನೆ, 5 ಸಾರಿ ಯಹೂದ್ಯರಿಂದ ನನಗೆ 41 ಕಡಿಮೆ ಚಾಟು ಏಟುಗಳು ಬಿದ್ದವು, 3 ಸಾರಿ ರೋಮನರು ನನ್ನನ್ನು ಚಡಿಗಳಿಂದ ಹೊಡೆಸಿದರು, ಒಮ್ಮೆ ಜನರು ನನ್ನನ್ನು ಕೊಲ್ಲಲೆಂದು ಕಲ್ಲು ತೂರಿದರು, 3 ಸಲ ನಾನಿದ್ದ ಹಡಗು ಒಡೆದು ನೀರು ಪಾಲಾಯಿತು, 1 ರಾತ್ರಿ 1 ಹಗಲು ನಡುಗಡಲಲ್ಲಿ ತೇಲಾಡಿದೆ. ಪ್ರಭುವಿನ ಸೇವೆಯಲ್ಲಿ ನಾನು ಕೈಗೊಂಡ ಪ್ರಯಾಣಗಳು ಅನೇಕ, ನನಗೆ ಬಂದೊದಗಿದ ಅಪಾಯಗಳು ಅನೇಕ, ಪ್ರವಾಹಗಳ ಅಪಾಯ, ಕಳ್ಳಕಾಕರ ಅಪಾಯ, ಸ್ವಜನ ಹಾಗೂ ಅನ್ಯ ಜನರಿಂದ ಅಪಾಯ, ನಗರಗಳ ಹಾಗೂ ನಿರ್ಜನ ಪ್ರದೇಶಗಳ ಅಪಾಯ, ಕಡಲುಗಳ ಅಪಾಯ, ಕಪಟ ಸಹೋದರರಿಂದ ಅಪಾಯ, ಎಲ್ಲಕ್ಕೂ ತುತ್ತಾದೆ. ಶ್ರಮಪಟ್ಟು ದುಡಿದಿದ್ದೇನೆ, ಎಷ್ಟೋ ಸಾರಿ ನಿದ್ದೆಗೆಟ್ಟಿದ್ದೇನೆ, ಹಸಿವು ನೀರಡಿಕೆಗಳಿಂದ ಬಳಲಿದ್ದೇನೆ, ಅನೇಕ ಸಾರಿ ಊಟ ಇಲ್ಲದೆ ಅಲೆದಾಡಿದ್ದೇನೆ, ಚಳಿಗಾಳಿಯಲ್ಲಿ ನಡುಗಿದ್ದೇನೆ, ಇಂಥ ಇನ್ನಿತರ ಕಷ್ಟ ಸಂಕಟಗಳನ್ನು ಅನುಭವಿಸಿದ್ದೇನೆ. ಅಷ್ಟೇ ಅಲ್ಲ, ಎಲ್ಲ ಸಭೆಗಳ ಹಿತಚಿಂತನೆಯೂ ನನ್ನನ್ನು ಅನುದಿನವೂ ಕಾಡಿಸಿದೆ. ಒಬ್ಬನು ಬಲಹೀನನಾಗಿದ್ದರೆ ಅವನೊಡನೆ ನಾನೂ ಬಲಹೀನನೇ. ಪ್ರಿಯರೇ, ದೇವಸೇವಕನಾದ ಸಂತ ಪೌಲನ ಜೀವನದಲ್ಲಿ ಹೋದ ಕಡೆ ಅದ್ಭುತಗಳು ನಡೆದಿಲ್ಲ ಪ್ರಿಯರೇ. ಯಾರೋ ಅವರಿಗೆ ಹೊಡಿಲಿಕ್ಕೆ ಬರುವಾಗ ಆ ಹೊಡೆಯುವನ ಕೈ ಅಲ್ಲೇ ನಿಂತು ಮರಗಟ್ಟುವಂಥ ಅದ್ಭುತ ಆಗಿಲ್ಲ ಪ್ರಿಯರೇ, ಪೆಟ್ಟೆ ತಿನ್ನಬೇಕಾಯಿತು. ಕಡಲಲ್ಲಿ ಶುಭ ಸಂದೇಶದ ಆ ಪ್ರಯಾಣಕ್ಕೆ ಹಡಗಲ್ಲಿ ಹೋಗಬೇಕಾದರೆ ಆ ಬಿರುಗಾಳಿ ಬರುವಾಗ ಯೇಸು ಹೇಳಿದಾಗೆ ಚುಪ್ ನಿಲ್ಲಲ್ಲಿ ಅಂತ ಹೇಳುವಾಗ ಬಿರುಗಾಳಿ ನಿಲ್ಲಿಲ್ಲ ಪ್ರಿಯರೇ. ಚಳಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಚಳಿ ಅಂತ ಹೇಳುವಾಗ ಈ ಚಳಿ ಬಿಸಿಯಾಗುವ ಎಂಬುದಾಗಿ ನಡೆಯಲಿಲ್ಲ ಪ್ರಿಯರೇ. ಎಲ್ಲ ಕಷ್ಟ ಸಂಕಟಗಳನ್ನು ಅನುಭವಿಸಬೇಕಾಯಿತು. ದೇವರ ಸೇವಕ ದೇವ ಸೇವೆಗೆ ಒಂದು ಬೆಲೆಯನ್ನು ತೆರಬೇಕಾಗುತ್ತದೆ. ಅದು ದೇವ ಸೇವಕನ ಕಷ್ಟ ಸಂಕಟಗಳು ಪ್ರಿಯರೇ. ಯೇಸು ಜನರ ಪಾಪ ಪರಿಹಾರಿಗೋಸ್ಕರ ಎಲ್ಲ ಕಷ್ಟ ಸಂಕಟಗಳನ್ನು ಅನುಭವಿಸಿ ಮುಗಿದಿದೆ. ಆದರೆ ಆ ಶುಭ ಸಂದೇಶವನ್ನು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಿನ್ನ ಗುಣ ಹೊಂದಿದ್ದೀಯಾ ಎಂಬ ಶುಭ ಸಂದೇಶವನ್ನು ನಾವು ಜನರಿಗೆ ಸಾರಬೇಕಾದರೆ ನಾವು ಒಂದು ಬೆಲೆಯನ್ನು ತೆರಬೇಕು. ನಮ್ಮ ಶರೀರದಲ್ಲಿ ನಾವು ಕಷ್ಟ ಸಂಕಟಗಳನ್ನು ನಾವು ಹೊತ್ತುಕೊಳ್ಳಬೇಕಾಗುತ್ತದೆ. ಸೇವೆ ಎಂಬುದು ಇನ್ನೊಂದು ಪ್ರೊಫೆಷನ್ ಅಲ್ಲ ಪ್ರಿಯರೇ. ಇದು ಒಂದು ಪ್ರೊಫೆಷನ್ ಏನು ಹೇಳ್ತಾರೆ, ಒಂದು ಪ್ರೊಫೆಷನ್ ಅಲ್ಲ, ಇದೊಂದು ಬೆಲೆ. ಇಲ್ಲಿ ಬೆಲೆ ತೆರಬೇಕಾಗ್ತದೆ. ಇಲ್ಲಿ ಕಷ್ಟ ಸಂಕಟ ಎಂಬ ಬೆಲೆ ತೆರಬೇಕಾಗ್ತದೆ. ಟಿ.ಕೆ. ಜಾರ್ಜ್ ಅವರು ತನ್ನ ಜೀವಮಾನದಲ್ಲಿ ಈ ಶುಭ ಸಂದೇಶಕ್ಕಾಗಿ ವಿವಿಧ ರೀತಿಯ ಬೆಲೆಯನ್ನು ತೆತ್ತಿದ್ದಾರೆ. ಇಲ್ಲಿ ಸಂತ ಪೌಲರು ಹೇಳಿದ ಈ ಲಿಸ್ಟ್ಗಳಲ್ಲಿ ಕೆಲವಾದರೂ ದೇವಸೇವಕನಾದ ಟಿ.ಕೆ. ಜಾರ್ಜ್ ಅವರು ಆರೋಗ್ಯದಲ್ಲಿರುವಾಗ ಇದನ್ನು ಸಹಿಸಿದ್ದಾರೆ. ನಾವು ಕೇಳಿದ್ದೇವೆ, ಅವರ ಟೆಸ್ಟಮನಿಯಲ್ಲಿ ಕೇಳಿದ್ದೇವೆ ಪ್ರಿಯರೇ. ಆದರೆ ಈಗ ಪೆಟ್ಟುಗಳನ್ನು ತಿಂದಿದ್ದಾರೆ, ಅವರು ಕೂಡ ತಿಂದಿದ್ದಾರೆ. ಚಳಿಯನ್ನು ಕೇಳಿದ್ದೇವೆ, ಕುವಾಕದ ಮಾತುಗಳು ಜನರು ಆಡಿದ್ದನ್ನು ಕೇಳಿದ್ದೇವೆ, ಸ್ವಜನರಿಂದ ಬೇರೆಯವರಿಂದ ಕೇಳಿದ್ದೇವೆ. ಎಲ್ಲವಲ್ಲಾದರೂ ಹೆಚ್ಚಿನವುಗಳು ನಡೆದಿದೆ. ಈಗ ಒಂದು ಬೆಲೆ ತೆಡ್ತಿದ್ದಾರೆ. ಅದೇನು, ಆಸ್ಪತ್ರೆಯಲ್ಲಿ ಉಸಿರಾಟಕ್ಕೆ
ಕಷ್ಟಪಡುತ್ತಾ ಒಂದು ಬೆಲೆಯನ್ನು ತೆರೆದಿದ್ದಾರೆ. 2 ತಿಮೋತಿ ಅಧ್ಯಾಯ 1:8. 2 ತಿಮೋತಿ 2 ತಿಮೋತಿ ಅಧ್ಯಾಯ 2 ಅಧ್ಯಾಯ 1:8 ನಾವು ಅಲ್ಲಿ ಓದ್ತೇವೆ. ಸಂತ ಪೌಲನು ಹೇಳ್ತಾರೆ ತಿಮೋತಿಯವರಿಗೆ, ಆದ್ದರಿಂದ ಕ್ರಿಸ್ತ ಯೇಸುವಿಗೆ ಸಾಕ್ಷಿಯಾಗಿರಲು ನಾಚಿಕೆ ಪಡಬೇಡ, ಅವರಿಗಾಗಿ ಬಂದಿಯಾಗಿರುವ ನನ್ನ ವಿಷಯದಲ್ಲೂ ನಾಚಿಕೆ ಬೇಡ. ಅವರ ವಿಷಯವಾಗಿ ಬಂದಿಯಾಗಿರುವ ಸಂತ ಪೌಲನಿಗೆ ಅವರ ಶುಭ ಸಂದೇಶ ಸೇವೆಯಲ್ಲಿ ಅವರಿಗೆ ಒಂದು ರಾಜಕೀಯ ಬಂಧನ, ರೋಮಿನಲ್ಲಿ ಅವರು ಬಂದಿಯಾಗಬೇಕಾಯಿತು. ಇವತ್ತು ಟಿ ಕೆ ಜಾರ್ಜ್ ಅವರು ಆಸ್ಪತ್ರೆಯಲ್ಲಿ ಅನಾರೋಗ್ಯದ ಬಂದಿಯಾಗಿದ್ದಾರೆ. ಆದರೆ ಯಾವುದಕ್ಕೋಸ್ಕರ? ಕ್ರಿಸ್ತ ಯೇಸುವಿಗೆ ಸಾಕ್ಷಿಯಾಗಲು, ಕ್ರಿಸ್ತ ಯೇಸುವಿಗೋಸ್ಕರ. ಕ್ರಿಸ್ತ ಯೇಸು ಟಿ ಕೆ ಜಾರ್ಜನ್ನು ಬಿಟ್ಟು ಹೋಗಿಲ್ಲ. ಕ್ರಿಸ್ತ ಯೇಸು ಬಿಟ್ಟು ಹೋಗಿದ್ದಕ್ಕೆ ರೋಗ ಬಂದಿಲ್ಲ. ರೋಗದಲ್ಲಿ ಕ್ರಿಸ್ತ ಯೇಸು ಪ್ರಜ್ವಲಿಸುತ್ತಿದ್ದಾರೆ. ಆಮೇನ್. ದೇವ ಸೇವಕ ಅವರು ಬದುಕಿರಬೇಕಾದ್ರೆ ಯೇಸು 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 ಅಂತ ಹೇಳಿದವರು ಈಗ ಆಸ್ಪತ್ರೆಯಲ್ಲಿ ಬೋಧನೆ ಮಾಡದೆ ಜನರು ಆತನನ್ನು ನೋಡುವಾಗ ಯೇಸು ಯೇಸು ಯೇಸು, ದಟ್ಸ್ ಆಲ್. ಸಂತ ಪೌಲರು ಹೇಳ್ತಾರೆ, ದೇವರ ಶಕ್ತಿಯನ್ನು ಆಶ್ರಯಿಸಿ ನನ್ನೊಡನೆ ಶುಭ ಸಂದೇಶಕ್ಕೋಸ್ಕರ ನಿನ್ನ ಪಾಲಿನ ಶ್ರಮವನ್ನು ಅನುಭವಿಸು. ಅ ಪ್ರೈಸ್ ಹ್ಯಾಸ್ ಟು ಬಿ ಪೇಯ್ಡ್. ನಾನು ಮಾತ್ರ ಅಲ್ಲ, ನೀನು. ತಿಮೋತಿಗೆ ಹೇಳ್ತಾನೆ ಸಂತ ಪೌಲರು, ಶ್ರಮವನ್ನು ಅನುಭವಿಸು. ನಾವು ಸ್ವಂತ ಸತ್ಕಾರ್ಯಗಳಿಂದಲ್ಲ, ದೇವರ ಯೋಜನೆ ಹಾಗೂ ಅನುಗ್ರಹದಿಂದಲೇ ಜೀವೋದ್ಧಾರವನ್ನು ಪಡೆದಿದ್ದೇವೆ, ದೇವರ ಪ್ರಜೆಗಳೆನಿಸಿದ್ದೇವೆ. ಈ ಅನುಗ್ರಹವನ್ನು ಕ್ರಿಸ್ತ ಯೇಸುವಲ್ಲಿ ಅನಾದಿಯಿಂದಲೇ ನಮಗೆ ಕೊಡಲಾಯಿತು. ಈ ಕಾಲದಲ್ಲೂ ನಮ್ಮ ಉದ್ಧಾರಕ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷದ ಮೂಲಕ ಅದನ್ನು ಬಹಿರಂಗಪಡಿಸಲಾಗಿದೆ. ಮೃತ್ಯು ಶಕ್ತಿಯನ್ನು ವಿನಾಶಗೊಳಿಸಿ ಅಮರ ಜೀವವನ್ನು ಶುಭ ಸಂದೇಶದ ಮೂಲಕ ಬೆಳಕಿಗೆ ತಂದವರು ಯೇಸುವೆ. ಮೃತ್ಯು ಶಕ್ತಿಯನ್ನು ವಿನಾಶಗೊಳಿಸಿ, ಇದು ಶುಭ ಸಂದೇಶ. ಏನು ಶುಭ ಸಂದೇಶ? ಕ್ರಿಸ್ತ ಯೇಸು ಮೃತ್ಯು ಶಕ್ತಿಯನ್ನು ವಿನಾಶಗೊಳಿಸಿದ್ದಾರೆ. ಹಾಗೂ ಈ ಶುಭ ಸಂದೇಶವನ್ನು ಸಾರಲು ದೇವ ಸೇವಕನು ಒಂದು ಬೆಲೆಯನ್ನು ತೆರಬೇಕಾಗುತ್ತದೆ. ಅದೇ 2 ತಿಮೋತಿ ಅಧ್ಯಾಯ 2 ವಾಕ್ಯ 8-10 ಹೀಗೆ ಓದುತ್ತೇವೆ. ಕ್ರಿಸ್ತ ಯೇಸುವನ್ನು ಸ್ಮರಿಸಿಕೊ. ದಾವಿನ ವಂಶಸ್ಥರಾದ ಅವರು ಮೃತರಾಗಿ ಪುನರುತ್ಥಾನರಾದರು. ಮೃತ್ಯು ಇತ್ತು ಅಲ್ಲಿ, ಕ್ರಿಸ್ತ ಯೇಸುವಿನ ಜೀವನದಲ್ಲಿ ಮೃತ್ಯು ಇತ್ತು, ಆದರೆ ಪುನರುತ್ಥಾನರಾದರು. ನಮ್ಮೆಲ್ಲರಿಗೂ ಪ್ರಿಯರೇ, ಅದೇ ಪುನರುತ್ಥಾನದಲ್ಲಿ ಪಾಲುದಾರಿಕೆ ಇದೆ. ಬ್ರದರ್ ಟಿ ಕೆ ಜಾರ್ಜ್ ಸಾಯುವುದಿಲ್ಲ, ಅವರು ಯೇಸುವಲ್ಲಿ ಪುನರುತ್ಥಾನರಾಗುತ್ತಾರೆ. ಅದು ನಮ್ಮ ವಿಶ್ವಾಸ ಕಲಿಸ್ತದೆ, ಅದು ನಮಗೆ ದೇವರ ವಾಕ್ಯ ಕಲಿಸ್ತದೆ. ಪ್ರಿಯರೇ, ಇದೇ ನಾನು ಸಾರುವ ಶುಭ ಸಂದೇಶ. ಇದನ್ನು ಸಾರಿದ್ದರಿಂದಲೇ ನಾನು ಕಷ್ಟಗಳಿಗೆ ಈಡಾಗಿದ್ದೇನೆ. ಪಾತಕಿಯಂತೆ ಬೇಡಿಗಳಿಂದ ಬಂಧಿತ ಆಗಿದ್ದೇನೆ. ಇವತ್ತು ಆಸ್ಪತ್ರೆಯಲ್ಲಿ ಆ ಟ್ಯೂಬ್ಗಳು, ಈ ಟ್ಯೂಬ್ಗಳು ಶುಭ ಸಂದೇಶವನ್ನು ಸಾರಿದ್ದಕ್ಕಾಗಿ. ಪಾಪ ಮಾಡಿದ್ದಕ್ಕಾಗಿ ಅಲ್ಲ ಪ್ರಿಯರೇ, ಶುಭ ಸಂದೇಶವನ್ನು ಸಾರಿದ್ದಕ್ಕೋಸ್ಕರ. ಅದು ಪಾಪಿಷ್ಟನ ಕಷ್ಟ ಸಂಕಟಗಳಲ್ಲ, ಅದು ದೇವ ಸೇವಕನ ಕಷ್ಟ ಸಂಕಟಗಳು. ಟಿ ಕೆ ಜಾರ್ಜ್ ಅವರ ಕಷ್ಟಗಳನ್ನು ನೋಡಿ ಯಾರು ದೇವರನ್ನು ಶಪಿಸುವುದಿಲ್ಲ. ಟಿ ಕೆ ಜಾರ್ಜ್ ಅವರ ಕಷ್ಟ ಸಂಕಟಗಳನ್ನು ನೋಡಿ ಜನರು ದೇವರನ್ನು ಸ್ಮರಿಸುತ್ತಾರೆ. ಅದು ಅವರು ಮಾಡಿದ ದೇವ ಸೇವೆಯ ಫಲ. ಅದು ಅವರ ಜೀವನದ ಆಶೆ. ಎಲ್ಲರೂ ಯೇಸುವನ್ನು ಸ್ಮರಿಸಬೇಕು.
ಪೂರ್ಣಗೊಳಿಸ್ತಿದ್ದಾರೆ. ಆದರೆ ದೇವರ ವಾಕ್ಯವನ್ನು ಯಾರು ಬಂಧಿಸುವಂತಿಲ್ಲ. ಟಿ ಕೆ ಜಾರ್ಜ್ ಅವರು ನಿರಂತರವಾಗಿ ಪ್ರೀಚ್ ಮಾಡ್ತಿದ್ದಾರೆ. ಒಂದೊಂದು ಉಸಿರಿಗೆ ಅವರು ಅಲ್ಲಿ ಕಷ್ಟಪಡ್ತಿರುವಾಗಲೂ ಅದನ್ನು ನೋಡುತ್ತಿರುವ ಜನರು ದೇವರೇ ಅಂತ ಕರೆಯುವಷ್ಟು ಪ್ರೀಚ್ ಮಾಡ್ತಿದ್ದಾರೆ. ಪ್ರಿಯರೇ, ದೇವರಿಂದ ಆಯ್ಕೆಯಾದ ಪ್ರಜೆಗಳು ಪ್ರಭು ಯೇಸುವಿನಲ್ಲಿ ಲಭಿಸುವ ಜೀವೋದ್ಧಾರವನ್ನು, ಅನಂತ ಮಹಿಮೆಯನ್ನು ನನ್ನೊಂದಿಗೆ ಪಡೆಯಲೆಂದು ನಾನು ಇದೆಲ್ಲವನ್ನು ಅವರಿಗೋಸ್ಕರ ಸಹಿಸುತ್ತಿದ್ದೇನೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 12 ವಾಕ್ಯ 14ರಿಂದ, ಈಗೋ 3ನೇ ಬಾರಿ ನಾನು ನಿಮ್ಮ ಬಳಿಗೆ ಬರಲು ಸಿದ್ಧನಿದ್ದೇನೆ. ಈ ಸಾರಿಯೂ ನಾನು ನಿಮಗೆ ಹೊರೆಯಾಗಲಾರೆ. ನನಗೆ ಬೇಕಾದವರು ನೀವೇ ಹೊರತು ನಿಮ್ಮ ಹಣಕಾಸು ಅಲ್ಲ. ಮಕ್ಕಳು ಹೆತ್ತವರಿಗಾಗಿ ಅಲ್ಲ, ಹೆತ್ತವರು ಮಕ್ಕಳಿಗಾಗಿ ಆಸ್ತಿಪಾಸ್ತಿಯನ್ನು ಕೂಡಿಸುವುದು ನ್ಯಾಯ. ಅಂತೆಯೇ ನಿಮ್ಮ ಆತ್ಮಕ್ಷೇಮಕ್ಕಾಗಿ ನನಗಿರುವುದೆಲ್ಲವನ್ನು ಸಂತೋಷದಿಂದ ವ್ಯಯ ಮಾಡುತ್ತೇನೆ. ನನ್ನನ್ನೇ ಸವೆಸಲು ಸಿದ್ಧನಾಗಿದ್ದೇನೆ. ಇಷ್ಟರ ಮಟ್ಟಿಗೆ ನಿಮ್ಮನ್ನು ನಾನು ಪ್ರೀತಿಸುವಾಗ ನಿಮ್ಮ ಪ್ರೀತಿ ಕಡಿಮೆಯಾಗುವುದು ಸರಿಯೇ? ನಿಮ್ಮ ಆತ್ಮಕ್ಷೇಮಕ್ಕಾಗಿ ನನಗಿರುವುದೆಲ್ಲವನ್ನು ಸಂತೋಷದಿಂದ ವ್ಯಯ ಮಾಡುತ್ತಿದ್ದೇನೆ. ಎಲ್ಲ ವ್ಯಯ ಮಾಡಿದರು. ಜೀವನದಲ್ಲಿರುವಾಗ ಅವರ ಟ್ಯಾಲೆಂಟ್ಗಳನ್ನು ವ್ಯಯ ಮಾಡಿದರು. ಸಿನಿಮಾ ಕ್ಷೇತ್ರವನ್ನು ಬಿಟ್ಟುಕೊಂಡು ದೇವ ಸೇವೆಗೆ ಬಂದರು. ದೇವ ಸೇವೆ ಏನೋ ಹಣಕಾಸು ಮಾಡುವ ವಿಚಾರ ಅಲ್ಲ ಪ್ರಿಯರೇ. ಕೇಳಿ ಫಾದರ್ ಫ್ರಾಂಕ್ಲಿನ್ ರವರನ್ನು. ಸೇವೆಯ ಬರೀ ಹಣಕಾಸು ಅಲ್ಲ, ಶಕ್ತಿಯನ್ನು, ಎಲ್ಲ ಶಕ್ತಿಯನ್ನು ಬೋಧಿಸಲು, ಹಾಡಾಡಲು ಎಲ್ಲ ಸಮಯವನ್ನು ದೇವ ಜನರಿಗೋಸ್ಕರ ವ್ಯಯ ಮಾಡಿದರು. ಈಗ ಪ್ರಿಯರೇ, ಕೊನೆಯದಾಗಿ ತನ್ನ ಶರೀರವನ್ನು ದೇವ ಜನರಿಗೋಸ್ಕರ ವ್ಯಯ ಮಾಡುತ್ತಿದ್ದಾರೆ. ನನ್ನನ್ನೇ ಸವೆಸಲು ಸಿದ್ಧನಾಗಿದ್ದೇನೆ. ಸವಿತಿದೆ, ಇದು ಶರೀರ ಸವಿತಿದೆ. ಇಷ್ಟರ ಮಟ್ಟಿಗೆ ನಾನು ನಿಮ್ಮನ್ನು ಪ್ರೀತಿಸುತ್ತಿರಬೇಕಾದರೆ ಆಮೇಲೆ ಇದು ಟಿ ಕೆ ಜಾರ್ಜ್ ಮಾತ್ರ ಅಲ್ಲ ಪ್ರಿಯರೇ, ಪ್ರತಿ ದೇವ ಸೇವಕರು. ಟಿ ಕೆ ಜಾರ್ಜ್ ಇವತ್ತು ನಮಗೆ ಈ ಬೋಧನೆಗೆ ಒಂದು ಮಾಡೆಲ್ ಅಷ್ಟೇ, ಒಂದು ಮಾಡೆಲ್ ಅಂತ ಹೇಳ್ತೇವೆ, ಅದನ್ನು ನೋಡಿಕೊಂಡು ಮಾಡುವಂಥದ್ದು. ಇದು ಪ್ರತಿಯೊಬ್ಬ ದೇವ ಸೇವಕನ ಜೀವನ ಪ್ರಿಯರೇ. ಕೊನೆಯದಾಗಿ 2ನೇ ಕೊರಿಂಥ ಅಧ್ಯಾಯ 1 ವಾಕ್ಯ 15ರಿಂದ. 2ನೇ ಕೊರಿಂಥ ಅಧ್ಯಾಯ 1 ವಾಕ್ಯ 5ರಿಂದ 11. ಕ್ರಿಸ್ತ ಯೇಸುವಿನ ಯಾತನೆಯು ನಿಮ್ಮ ಬಾಳಿನಲ್ಲಿ ನಮ್ಮ ಬಾಳಿನಲ್ಲಿ ತುಂಬಿರುವಂತೆ ಅವರ ಮುಖಾಂತರ ಲಭಿಸುವ ಸಾಂತ್ವನವು ನಮ್ಮಲ್ಲಿ ತುಂಬಿರುತ್ತದೆ. ದೇವ ಸೇವಕನ ಬಾಳಿನಲ್ಲಿ ಕ್ರಿಸ್ತ ಯೇಸುವಿನ ಯಾತನೆ ತುಂಬಿರಬಹುದು. ಇವತ್ತು ಟಿ ಕೆ ಜಾರ್ಜ್ ಅವರು ಯಾತನೆಯಲ್ಲಿ ತುಂಬಿರಬಹುದು, ಆದರೆ ಅದು ದೇವ ಸೇವಕನು ಪಡುವ ಯಾತನೆ. ಅದನ್ನು ನೋಡುತ್ತಿರುವ ದೇವ ಜನರಿಗೆ ಲಭಿಸುವುದೇನು? ದೇವ ಜನರಿಗೆ ಲಭಿಸುವುದು ಸಾಂತ್ವನ, ಕ್ರಿಸ್ತ ಯೇಸುವಿನ ಸಾಂತ್ವನ. ಇವತ್ತು ಯಾರೆಲ್ಲ ಫಾದರ್ಗಳು ಬ್ರದರ್ ಟಿ ಕೆ ಜಾರ್ಜನ್ನು ನೋಡ್ತಾರೆ, ಯಾರೆಲ್ಲ ಡಾಕ್ಟರ್ಗಳು ಟಿ ಕೆ ಜಾರ್ಜನ್ನು ನೋಡ್ತಾ ಇದ್ದಾರೆ, ಯಾರೆಲ್ಲ ದೇವಜನರು ಬ್ರದರ್ ಟಿ ಕೆ ಜಾರ್ಜನ್ನು ನೋಡ್ತಿದ್ದಾರೆ, ಅವರಿಗೆ ಕಾಣಲಿಕ್ಕೆ ಟಿ ಕೆ ಜಾರ್ಜ್ ಅವರು ಅನುಭವಿಸ್ತಿರುವುದು ಕ್ರಿಸ್ತ ಯೇಸುವಿನ ಯಾತನೆ ತನ್ನ ಶರೀರದಲ್ಲಿ. ಆದರೆ ನೋಡುತ್ತಿರೋವರಿಗೆ ಸಿಗುವ ಫಲ ಏನು? ಕ್ರಿಸ್ತ ಯೇಸುವಿನ ಸಾಂತ್ವನ. ದೇವ ಸೇವಕನ ಕಷ್ಟಗಳಿಗೆ ಒಂದು ಬೆಲೆ ಇದೆ, ಪ್ರೆಷಸ್. ಅದೊಂದು ಶಾಪ ಅಲ್ಲ, ಅದೊಂದು ಆಶೀರ್ವಾದ ಜನರಿಗೆ. ಸ್ವತಃ ದೇವ ಸೇವಕನಿಗೂ ಅದು ಶಾಪವಲ್ಲ.
ಯಾಕಂದರೆ ಕೊನೆಯದಾಗಿ ದೇವಸೇವಕನ ಕೊನೆಯ ಎಲ್ಲ ಆಶಯ ಸಮರಿ ಏನು? ಜನರಲ್ಲಿ ಕ್ರಿಸ್ತ ಯೇಸು ಮೂಡಿ ಬರಬೇಕು. ಅದಕ್ಕೆ ಸಂತ ಪೌಲನು ಹೇಳ್ತಾರೆ, ನಾನು ಏನು ಹೆರಿಗೆಯ ವ್ಯಾತನೆ, ಆ ವೇದನೆಯನ್ನು ನಾನು ಪಡೆಯುತ್ತಿದ್ದೇನೆ. ಲೇಬರ್ ಪೇನ್, ಕ್ರಿಸ್ತ ಯೇಸು ನಿಮ್ಮಲ್ಲಿ ಮೂಡಿ ಬರುವ ಆ ಹೆರಿಗೆಯ ವೇದನೆ. ಸೊ ಟಿ.ಕೆ. ಜಾರ್ಜ್ ಈಸ್ ಇನ್ ಎ ಲೇಬರ್ ಪೇನ್. ಟಿ.ಕೆ. ಜಾರ್ಜ್ ಈಸ್ ಇನ್ ಎ ಲೇಬರ್ ಪೇನ್. ಆ ಲೇಬರ್ ಪೇಯ್ನ ಫಲ ಏನು ಪ್ರಿಯರೇ? ಜನರಲ್ಲಿ ಕ್ರಿಸ್ತ ಯೇಸುವಿನ ಸಾಂತ್ವನ. ನಾವು ಕ್ರಿಸ್ತ ಯೇಸುವಿನ ಯಾತನೆಯು ನಮ್ಮ ಬಾಳಿನಲ್ಲಿ ತುಂಬಿರುವಂತೆ ಅವರ ಮುಖಾಂತರ ಲಭಿಸುವ ಸಾಂತ್ವನವು ನಮ್ಮಲ್ಲಿ ತುಂಬಿರುತ್ತದೆ. ನಾವು ಕಷ್ಟ ಸಂಕಟಗಳನ್ನು ಸಹಿಸಬೇಕಾಗುವುದು ಸಹ ನಿಮ್ಮ ಉಪಶಮನೆ ಹಾಗೂ ಸಾಂತ್ವನಕ್ಕಾಗಿಯೇ. ಪ್ರಿಯರೇ, ಆ ಮೊದಲ ಪ್ರಶ್ನೆ ನಾವು ಶುರು ಮಾಡ್ತೇವಲ್ಲ, ಏನಾಯಿತು ಬ್ರದರ್ ಟಿ.ಕೆ. ಜಾರ್ಜಿಗೆ? ಯಾಕೆ ಟಿ.ಕೆ. ಜಾರ್ಜಿಗೆ ಈ ಕಾಯಿಲೆ? ಯಾಕೆ ಅವರಿಗೆ ಸಂಕಷ್ಟ? ಯಾಕೆ ದೇವರನ್ನು ನಂಬುವವರಿಗೆ ಸಂಕಷ್ಟ? ಯಾಕೆ ದೇವ ಸೇವಕರಿಗೆ ಸಂಕಷ್ಟ? ಉತ್ತರ ಇಲ್ಲಿದೆ. ನಾವು ಕಷ್ಟ ಸಂಕಟಗಳನ್ನು ಸಹಿಸಬೇಕಾಗುವುದು ಸಹ ನಿಮ್ಮ ಉಪಶಮನಕ್ಕಾಗಿ. ದರ್ ಇಸ್ ಎ ಹೀಲಿಂಗ್ ಹ್ಯಾಪನಿಂಗ್. ಇಲ್ಲೊಂದು ಗುಣಪಡಿಸುವ ದಿವ್ಯ ಆ ಶಕ್ತಿ ಹರಿತಾ ಇದೆ. ಬ್ರದರ್ ಟಿ.ಕೆ. ಜಾರ್ಜ್ ಅವರು, ದೇವಸೇವಕರು ಕಷ್ಟ ಸಂಕಟವನ್ನು ಪಡೆಯುತ್ತಿರುವುದು ನಮ್ಮ ಉಪಶಮನಕ್ಕಾಗಿ, ದೇವಜನರ ಉಪಶಮನಕ್ಕಾಗಿ. ದೇವರವರಿಗೆ ಪ್ರಿಯರೇ ಗುಣಪಡಿಸುವ ವರವನ್ನು ಕೊಟ್ಟಿದ್ದರು. ಅದು ನೆನಪಿಟ್ಟುಕೊಳ್ಳಿ, ಯಾವ ವರವು ಸ್ವಂತ ಆದಾಯಕ್ಕಲ್ಲ. ಟಿ.ಕೆ. ಜಾರ್ಜಿಗೆ ಗುಣಪಡಿಸುವ ವರ ಕೊಟ್ಟದ್ದು ದೇವರು ಸ್ವತಃ ಟಿ.ಕೆ. ಜಾರ್ಜನ್ನು ಗುಣಪಡಿಸಲು ಅಲ್ಲ, ದೇವ ಜನರನ್ನು ಗುಣಪಡಿಸಲು. ಅವರು ಜೀವನದಲ್ಲಿರುವಾಗ, ಮೈಯಲ್ಲಿ ಶಕ್ತಿ ಇರುವಾಗ, ಆ ವರದಾನವನ್ನು ಅವರು ದೇವ ಜನರಿಗೋಸ್ಕರ ಸ್ವಂತ ಆದಾಯವನ್ನು ನಿರೀಕ್ಷಿಸದೆ ಅವರು ಬಳಸಿಕೊಂಡಿದ್ದಾರೆ. ಪ್ರಿಯರೇ, ಇವತ್ತು ಆ ಗುಣಪಡಿಸುವ ಶಕ್ತಿ ಅದು ಜನರಿಗೆ, ದೇವ ಜನರಿಗೆ, ಧರ್ಮ ಸಭೆಗೆ, ದೇವ ಸೇವಕರುಗಳಿಗೆ ಹರಿದು ಬರ್ತಿದೆ. ದೇವ ಸೇವಕನಾದ ಟಿ.ಕೆ. ಜಾರ್ಜ್ ಅವರ ಸಂಕಟದಿಂದ. ಆದ್ದರಿಂದ ದೇವ ಸೇವಕರ ಸಂಕಟಗಳು ಅವು ಅತ್ಯಂತ ಬೆಲೆಯುಳ್ಳ ಸಂಕಟಗಳಾಗಿವೆ, ಮಹತ್ವವುಳ್ಳ ಸಂಕಟಗಳಾಗಿವೆ. ಅದು ದೊಡ್ಡ ಒಂದು ವ್ಯತ್ಯಾಸವನ್ನು ಮಾಡುವ ಸಂಕಟಗಳಾಗಿವೆ. ಅದು ಸೈತಾನ ಶಕ್ತಿಯನ್ನು ನಾಶಗೊಳಿಸುವಂಥ ಸಂಕಟಗಳಾಗಿವೆ. ಏನು ಹೇಳ್ತಿದ್ದೆ? ಯೇಸುವಿನ ನಾಮದಲ್ಲಿ ಎಲ್ಲ ರೋಗಗಳು, ಎಲ್ಲ ಸೈತಾನ ಶಕ್ತಿಗಳು ಸುಟ್ಟು ಬೂದಿಯಾಗಲಿ. ಆವಾಗ ಅವರು ಮಾತಲ್ಲಿ ಹೇಳ್ತಿದ್ದರು. ಇವತ್ತು ಅವರ ಆ ಸಂಕಟಗಳನ್ನು ಯಾರು ನೋಡ್ತಾರೆ, ಯಾರು ವಿಶ್ವಾಸದಿಂದ ಆ ಸಂಕಟಗಳನ್ನು ನೋಡ್ತಾರೆ, ಅವರ ಜೀವನದಲ್ಲಿ ಒಂದು ಅದ್ಭುತವು. ನಿಮ್ಮ ಉಪಶಮನಕ್ಕಾಗಿ ಹಾಗೂ ಸಾಂತ್ವನಕ್ಕಾಗಿ ನಮ್ಮ ಕಷ್ಟ ಸಂಕಟಗಳು ನಿವಾರಣೆಯಾದರೂ ಅದೂ ನಿಮ್ಮ ಆದರಣೆಗಾಗಿಯೇ. ನಾಳೆ ಅವರು ಚೆನ್ನಾಗಿ ವಾಪಸ್ ಬಂದರೆ ಅದು ಕೂಡ ದೇವ ಜನರಿಗೋಸ್ಕರವೇ. ಈ ಸಂಕಟಗಳಲ್ಲೇ ದೇವರು ಅವರನ್ನು ತನ್ನ ಬಳಿ ಕರೀತಾರಾದರೆ ಅದು ಕೂಡ ಯಾಕಂದರೆ ಟಿ.ಕೆ. ಜಾರ್ಜ್ ಬದುಕಿರುವಾಗ ತನಗೋಸ್ಕರ ಬಾಳಲಿಲ್ಲ, ಅವರು ದೇವ ಜನರಿಗೋಸ್ಕರ ಬಾಳಿದರು, ಶುಭ ಸಂದೇಶಕ್ಕಾಗಿ ಬಾಳಿದರು. ನಾವು ಪಡುವ ಯಾತನೆಯನ್ನು ನೀವು ಸಹನೆಯಿಂದ ಅನುಭವಿಸುವಂತೆ ಅದು ಹುರಿದಂಬಿಸುತ್ತದೆ. ನಾವು ಪಡುವ ಯಾತನೆಯನ್ನು ನೀವು ಸಹನೆಯಿಂದ ಅನುಭವಿಸುವಂತೆ ಅದು ಹುರಿದಂಬಿಸುತ್ತದೆ. ಪ್ರಿಯರೇ, ದೇವ ಸೇವಕನ ಯಾತನೆಯ ಬಗ್ಗೆ, ಯಾಕೆ ದೇವ ಸೇವಕನಿಗೆ ಯಾತನೆ ಎಂಬ ಪ್ರಶ್ನೆಗೆ ಒಂದು ಥಿಯಾಲಜಿಕಲ್ ಆನ್ಸರ್, ದೈವಶಾಸ್ತ್ರೀಯ ಉತ್ತರ, ದೇವರ ವಾಕ್ಯಕ್ಕೆ
ಸ್ವತಃ ದೇವರಿಗೆ ಅದರ ಬಗ್ಗೆ ಏನು ಹೇಳಲಿಕ್ಕೆ ಅದನ್ನು ನಾವು ಕೇಳಿಸ್ಕೊಂಡೆವು ಪ್ರಿಯರೇ. ಹಾಗಂತೇಳಿ ಬ್ರದರ್ ಟಿ ಕೆ ಜಾರ್ಜ್ ಅವರು ಏನು ತಪ್ಪು ಮಾಡಿಲ್ಲ, ಸೇವೆಯಲ್ಲಿ ಏನು ತಪ್ಪು ಮಾಡಿಲ್ಲವೇ, ವೈಯಕ್ತಿಕವಾಗಿ ಏನು ತಪ್ಪು ಮಾಡಿಲ್ಲವೇ ಎಂಬ ಪ್ರಶ್ನೆಗಳು ಮೂಡಬಹುದು. ಪ್ರಿಯರೇ, ಮನುಷ್ಯನಾದವನು ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡುತ್ತಿರಬಹುದು, ತಪ್ಪು ಮಾಡಿದವನಿದ್ದಿರಬಹುದು. ಆದರೆ ಕ್ಷಮಿಸುವ ದೇವನೊಬ್ಬ ಇದ್ದಾರೆ, ತನ್ನ ಸೇವಕನನ್ನು ಕ್ಷಮಿಸುವ ದೇವರಿದ್ದಾರೆ. ಟಿ ಕೆ ಜಾರ್ಜ್ ಅವರ ಯಾತನೆಗಳು ಒಂದು ಕಡೆಯಲ್ಲಿ ದೇವ ಜನರಿಗೆ ಆಶೀರ್ವಾದವೇ, ಇನ್ನೊಂದು ಕಡೆಯಲ್ಲಿ ಸ್ವತಃ ಅವರಿಗೂ ಕೂಡ ಅದೊಂದು ಆಶೀರ್ವಾದ. ಏನದು ಆಶೀರ್ವಾದ? ಈ ಸಮಯದಲ್ಲಿ ಬ್ರದರ್ ಟಿ ಕೆ ಜಾರ್ಜ್ ಅವರು ಏನಂತ ಹೇಳ್ತಿರ್ಬೋದು? ದೇವರೇ, ನನ್ನ ಪಾಪಗಳನ್ನು ಕ್ಷಮಿಸಿ. ಅದೇ ಅಲ್ಲವೇ ಅವರ ಪ್ರಾರ್ಥನೆ. ದೇವರೇ, ಎಲ್ಲ ಜನರನ್ನು ಆಶೀರ್ವದಿಸಿ. ಅದೇ ಅಲ್ಲವೇ ಅವರ ಪ್ರಾರ್ಥನೆ ಪ್ರಿಯರೇ. ದೇವ ಸೇವಕನ ಸಂಕಟಗಳು ಇವು. ಇದು ನಮ್ಮನ್ನು ಹತಾಶ ಮಾಡುವ ಸಂಕಟಗಳಲ್ಲ, ಇದು ನಮ್ಮನ್ನು ಪ್ರತಿಯೊಬ್ಬರನ್ನು ದೇವ ಸೇವೆಗೆ ಕರೆಯುವಂತಹ ಸಂಕಟಗಳು. ಇದೆಲ್ಲವೂ ನಮ್ಮನ್ನು ದೇವ ಸೇವೆಗೆ ಹುರಿದುಂಬಿಸುವ ಸಂಕಟಗಳು. ಇದೆಲ್ಲವೂ ನಾವು ದೇವ ಸೇವಕರಾಗಿ ನಾವು ಪಡುತ್ತಿರುವ ಸಂಕಟಗಳಿಗೆ ಒಂದು ಅರ್ಥ ಇದೆ ಎಂಬುದಾಗಿ ಹೇಳುವಂಥ ಸಂಕಟಗಳು. ಟಿ ಕೆ ಜಾರ್ಜ್ ಅವರು ಮಂಚದಲ್ಲಿದ್ದುಕೊಂಡೇ ಇವತ್ತು ನನ್ನ ಮೂಲಕ ಇದನ್ನು ಬೋಧಿಸಿದ್ದಾರೆ ಪ್ರಿಯರೇ. ಇಲ್ಲಾದರೆ ನಾನು ಈ ಸಂಕಟಗಳ ಬಗ್ಗೆ ಈ ವಿಡಿಯೋವನ್ನು ಮಾಡ್ತಿರಲಿಲ್ಲ ಅಲ್ಲವೇ? ನೋಡಿ, ದೇವರ ಅದ್ಭುತವಾದ ಯೋಚನೆಗಳು. ದೇವ ಸೇವಕನ ಸಂಕಟಗಳ ಫಲವಾಗಿ ಅವರಲ್ಲಿ ಬಂದಿಯಾಗಿದ್ದರೂ ಕೂಡ ಶುಭ ಸಂದೇಶ ಬಂದಿಯಾಗಿಲ್ಲ ಪ್ರಿಯರೇ. ಶುಭ ಸಂದೇಶ ಸಾರುತ್ತಾ ಇದೆ. ಈ ವಿಡಿಯೋ ಎಷ್ಟೋ ವರ್ಷಗಳ ತನಕ ಇರ್ತದೆ ಪ್ರಿಯರೇ. ನಾನು ಒಂದು ಮಾತನ್ನು ಹೇಳಲು ಬಯಸ್ತೇನೆ. ಈ ವಿಡಿಯೋಗಳನ್ನು ನಾನು ಮಾಡುತ್ತಿರೋದು ಪಾಪ್ಯುಲಾರಿಟಿಗೋಸ್ಕರ ಅಲ್ಲ ಪ್ರಿಯರೇ. ವ್ಯೂ ಬರಲಿ, ಲೈಕ್ಸ್ ಬರಲಿ, ಸಬ್ಸ್ಕ್ರೈಬ್ ಬರಲಿ ಪ್ರಿಯರೇ. ಈ ಯೂಟ್ಯೂಬ್ ಚಾನಲನ್ನು ಎಂದೂ ಕೂಡ ನಾನು ಮಾನಿಟೈಸ್ ಮಾಡಲ್ಲ. ಇದರಿಂದ ನಾನು ಯಾವ ರೀತಿಯ ಆರ್ಥಿಕವಾದ ಬೆಂಬಲವನ್ನು ಪಡೆಯಿಲ್ಲ. ನಾನು ಇದರಿಂದ ಹಣ ಗಳಿಸ್ತಿಲ್ಲ ಈ ಯೂಟ್ಯೂಬ್ ಚಾನಲ್ ಮೂಲಕ. ಆದ್ದರಿಂದ ದಯವಿಟ್ಟು ನಾನು ಎಲ್ಲೂ ಕೂಡ ಯೂಟ್ಯೂಬಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಹೇಳಿಲ್ಲ. ಇದು ದೇವರ ಸೇವೆಗೋಸ್ಕರ ಇರುವ ಯೂಟ್ಯೂಬ್ ಚಾನಲ್ ಪ್ರಿಯರೇ. ಒಂದು ವೇಳೆ ನಿಮಗೆ ಈ ಸಂದೇಶ ನಿಮ್ಮನ್ನು ಸ್ಪರ್ಶಿಸಿದೆ ಅಂತಾದರೆ, ಇದರಿಂದ ದೇವರ ವಾಕ್ಯ ಇದರಲ್ಲಿ ಇದೆ, ದೇವರ ಸತ್ಯ ಇದೆ. ಇದನ್ನು ನೀವು ಬೇರೆಯವರಿಗೆ ಇದು ಅರ್ಥ ಆಗಬೇಕು ಅಂತ ಒಂದು ಭಾರ ನಿಮ್ಮ ಹೃದಯದಲ್ಲಿದ್ದರೆ ಇದನ್ನು ಶೇರ್ ಮಾಡಿಕೊಳ್ಳಿ. ಚಾನಲ್ನ ವ್ಯೂವರ್ ಜಾಸ್ತಿ ಆಗಲಿಕ್ಕೆ ಅಲ್ಲ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿಕ್ಕೆ ಅಲ್ಲ, ಲೈಕ್ ಬೇಡ, ಕಮೆಂಟ್ಸ್ ಬೇಡ, ಏನು ಬೇಡ ಪ್ರಿಯರೇ. ದೇವರಿಗೆ ಮಹಿಮೆ ಆಗಲಿ. ಆಮೇಲೆ ಪ್ರಿಯರೇ, ಬ್ರದರ್ಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡೋಣ. ನನ್ನ ಮಗು ಮರಿಯಾಳ ಜೊತೆ ಕೀಬೋರ್ಡ್ ಜೊತೆ ಒಂದು ಹಾಡನ್ನು ಆಡಬೇಕಿತ್ತು, ಆದರೆ ಅವಳು ಆಚಿದ್ದಾಳೆ. ಪುನಃ ನನಗೆ ವಿಡಿಯೋ ಎಡಿಟ್ ಮಾಡಲಿಕ್ಕೆಲ್ಲ ಬರೋದಿಲ್ಲ. ಇದೆಲ್ಲ ನ್ಯಾಚುರಲ್ ಬ್ಯಾಕ್ಗ್ರೌಂಡ್. ಇದರಲ್ಲಿ ಏನು ಎಡಿಟಿಂಗ್ ಇಲ್ಲ, ಏನಿಲ್ಲ. ನನ್ನ ಯಾವುದೇ ಒಂದು ವಿಡಿಯೋ ಕೂಡ ಎಡಿಟ್ ಆಗಿಲ್ಲ. ಕಳೆದ ವಿಡಿಯೋ ಬೇರೆ ಬೇರೆ ಕಡೆ, ಅದು ಯಾಕಂದರೆ ನಾನು ಮೊದಲು ಅಲ್ಲಿ ಮೇಲೆ ಮಾಡ್ತಿದ್ದೆ, ಅಲ್ಲಿ ಮಳೆ ಬಂತು, ಇಲ್ಲಿ ಕೆಳಗೆ ಬಂದೆ, ಅಲ್ಲಿ ಪುನಃ ಮಳೆ ಬಂತು, ನಂತರ ಒಳಗೆ ಹೋಗಿ ಮಾಡಿದೆ. ಅದರಿಂದ ಯಾವುದೇ ಎಡಿಟಿಂಗ್ ಇಲ್ಲ ಪ್ರಿಯರೇ, ನನಗೆ ಗೊತ್ತಿಲ್ಲ ಎಡಿಟಿಂಗ್. ಆದ್ದರಿಂದ ಈಗ ಇದನ್ನು ಸ್ಟಾಪ್ ಮಾಡಿ ಪುನಃ ಕೀಬೋರ್ಡ್ ಜೊತೆ ಪ್ರೇಯರ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದರೆ ಪ್ರೇಯರ್ಗೋಸ್ಕರ ಇನ್ನೊಂದು ವಿಡಿಯೋನ ನಾನು ಮಾಡ್ತೇವೆ, ನನ್ನ ಮಗಳಿಗೋಸ್ಕರ ಪ್ರಾರ್ಥನೆಯ ಹಾಡಿನೊಂದಿಗೆ. ಆದರೆ ಈ ಸಮಯದಲ್ಲಿ ನಾವೊಂದು ಚಿಕ್ಕ ಪ್ರಾರ್ಥನೆಯನ್ನು ಬ್ರದರ್ಗೋಸ್ಕರ ಹಾಗೂ ಎಲ್ಲ ಸೇವಕರಿಗೋಸ್ಕರ, ಈ ವಿಡಿಯೋವನ್ನು ಕೇಳ್ತಿರುವ ಎಲ್ಲರಿಗೋಸ್ಕರ, ಜನರ ವಿಶ್ವಾಸಕ್ಕೋಸ್ಕರ, ಧರ್ಮಸಭೆಗೋಸ್ಕರ, ಕಥೋಲಿಕ, ಪ್ರೊಟೆಸ್ಟೆಂಟ್, ಪೆಂಟೆಕಾಸ್ಟಲ್ ಎಲ್ಲ ಸಭೆಗಳಿಗೋಸ್ಕರ, ಎಲ್ಲ ಸೇವಕರಿಗೋಸ್ಕರ, ಕ್ರಿಸ್ತ ನಾಮ ಹೊಂದಿರುವ ಎಲ್ಲ ದೇವ ಜನರಿಗೋಸ್ಕರ ಹಾಗೂ ಯೇಸುವನ್ನು ಇನ್ನೂ ಅರಿಯದಿರುವ ಎಲ್ಲ ಜನರಿಗೋಸ್ಕರ ಪ್ರಾರ್ಥಿಸೋಣ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ರೀ ಶುಗುರ್ ನರಿಹಾ ರುವಾ ಶುಗುರ್ ನರಿಹಾ ರುವಾ ರೂ ಶುಗುರ್ ನರಿಹಾ ರಣರಿಹಾ
ಋಷುರು ನರಿಹಾರಿ ಪರಿಯ ಋಷುಗುರು ನರಿಹಾರಿಯ ನರಿಯ ರುವಾರರ ಎಲ್ಲ ನಿನ್ನ ದಾನ ಸ್ತೋತ್ರ ಯೇಸುದೇವಾ ಎಲ್ಲ ನಿನ್ನ ದಾನ ಸ್ತೋತ್ರ ಯೇಸುದೇವಾ. ಬ್ರದರ್ ಟಿ ಕೆ ಜಾರ್ಜರನ್ನು ಒಬ್ಬ ದೇವ ಸೇವಕನಾಗಿ ಆಯ್ಕೆ ಮಾಡಿತ್ತು, ನಿಮ್ಮ ಶುಭ ಸಂದೇಶದ ಸೇವಕನಾಗಿ ಆಯ್ಕೆ ಮಾಡಿತ್ತು, ಅವರನ್ನು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿಸಿತ್ತು. ಅದ್ಭುತ ಎಸಗುವ, ರೋಗ ಗುಣಪಡಿಸುವ, ಸೈತಾನದಿಂದ ಬಿಡುಗಡೆಗೊಳಿಸುವ ಆ ವರದಾನವನ್ನು ನೀಡಿತು. ಎಲ್ಲ ನಿಮ್ಮ ದಾನ. ಟಿ ಕೆ ಜಾರ್ಜರನ್ನು ನಮ್ಮ ನಡುವೆ ನಿಮ್ಮ ಶುಭ ಸಂದೇಶದ ಸಾಕ್ಷಿಯಾಗಿ ಇರಿಸಿದ್ದು ನಿಮ್ಮ ದಾನ. ಅವರ ಬದುಕು ಒಂದು ದಾನ, ಅವರ ಸೇವೆ ಒಂದು ದಾನ. ದೇವ ಇವತ್ತು ಅವರ ಸಂಕಟಗಳು ದೇವ ಜನರಿಗೆ ಒಂದು ದಾನ, ಟಿ ಕೆ ಜಾರ್ಜ್ಗೆ ಒಂದು ದಾನ. ಬ್ರದರ್ ಅವರಿಗೆ ಇವತ್ತು ಈ ಸಂಕಟಗಳ ಸಮಯದಲ್ಲಿ ನೀವೇ ಅವರ ಬಳಿ ಇರುವುದು ಒಂದು ದಾನ. ನಾನಿದ್ದೇನೆ ನಿನ್ನ ಜೊತೆ, ಹೆದರಬೇಡ ಅಂತ ನೀವು ಅವರಿಗೆ ಹೇಳುವುದು ಒಂದು ದಾನ. ನಿಮ್ಮ ಸ್ವರವನ್ನು ಆ ಮೌನತೆಯಲ್ಲಿ, ಆ ಆಸ್ಪತ್ರೆಯ ಮೌನತೆಯಲ್ಲಿ ಅವರು ಕೇಳುತ್ತಿರುವುದು, ನಿಮ್ಮ ಪ್ರೀತಿಯನ್ನು ಅನುಭವಿಸುತ್ತಿರುವುದು, ನೀವೇ ಅವರ ಜೊತೆಗೆ ಇರುತ್ತಿರುವ ಆ ಅನುಭವವನ್ನು ಅನುಭವಿಸ್ತಿರುವುದು ನಿಮ್ಮ ದಾನ. ಎಲ್ಲ ಜನರಿಂದ ಅವರು ಬೇರೆಯಾಗಿ ಬರೀ ನಿಮ್ಮ ಜೊತೆ ಇರುವುದು ದಾನ. ಎಲ್ಲ ನಿನ್ನ ದಾನ ಸ್ತೋತ್ರ ಯೇಸುದೇವಾ. ತನುಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ. ತನುಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ. ಈ ಸೇವೆ ನಿನ್ನ ದಾನ, ಈ ಪ್ರಾರ್ಥನೆ ನಿನ್ನ ದಾನ. ದೇವ ಜನರ ಪ್ರೀತಿ ದೇವಾ, ಇದು ನಿನ್ನ ದಾನ. ಬಿಷಪ್ಗಳ ಪ್ರೀತಿ ವಾತ್ಸಲ್ಯ, ಯಾಜಕರ ಗೌರವ ಆಶೀರ್ವಾದ, ದೇವ ಜನರ ವಿಶ್ವಾಸ, ಎಲ್ಲವೂ ನಿನ್ನ ದಾನ. ತನುಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ. ಮುಕ್ತಿ ನೀನು ದೇವಾ, ಸ್ತೋತ್ರ ಯೇಸುದೇವಾ. ಬದುಕು ನೀನು ದೇವಾ, ನಿತ್ಯ ಜೀವ ನೀನೇ ದೇವಾ. ತಂದೆಯಾದ ದೇವರೇ, ಟಿ ಕೆ ಜಾರ್ಜ್ ದೇವ, ನಿನ್ನಲ್ಲಿ ನಾವೇನು ಕೇಳಬೇಕಾಗಿಲ್ಲ, ಎಲ್ಲವನ್ನು ಬಲ್ಲ ದೇವರು ನೀವಾಗಿದ್ದೀರಿ. ನೀವು ಬ್ರದರ್ ಜೊತೆ ಇದ್ದೀರಿ, ನಿಮ್ಮ ಸೇವಕನ ಜೊತೆ ಇದ್ದೀರಿ. ನಿಮ್ಮ ಸೇವಕನು ನಿನ್ನವನೇ. ಕೊನೆ ಉಸಿರಿನ ತನಕ ನಿಮ್ಮ ಸೇವೆಗಾಗಿ ಬೀಳುತ್ತಿರುವ ಆ ಹೃದಯದ ಜೊತೆ ನೀವಿದ್ದೀರಿ. ನಿಮಗೆ ಸ್ತೋತ್ರ ದೇವ, ವಂದನೆ ದೇವ, ಆರಾಧನೆ ದೇವ, ಸ್ತುತಿ ದೇವ.
ಪ್ರಿಯರೇ, ಟಿ ಕೆ ಜಾರ್ಜ್ ಅವರ ಆಸ್ಪತ್ರೆ ವೆಚ್ಚಕ್ಕಾಗಿ ಹಾಗೂ ದುಂದುಗಾರ ಮಗ ಸಿನಿಮಾದ ಪೂರ್ಣಗೊಳಿಸುವ ಅವರ ಕನಸಿಗಾಗಿ ನಾವೆಲ್ಲರೂ ನಮ್ಮಲ್ಲಿ ಲಕ್ಷ ಇಲ್ಲದಿದ್ದರು 10 ರೂಪಾಯಿನ, 50 ರೂಪಾಯಿನ, 100 ರೂಪಾಯಿನ, 1000 ರೂಪಾಯಿನ, 10,000 ರೂಪಾಯಿನ, 1,000ನ, 1 ಕೋಟಿಯ ದೇವರು ಅವರಿಗೆ ಕೊಟ್ಟ ಶಕ್ತಿಗೆ ಅನುಸಾರವಾಗಿ ನಮ್ಮಲ್ಲಿ ಎಲ್ಲರಲ್ಲೂ ಪ್ರಿಯರೇ ಇದೆ. 1 ರೂಪಾಯಿಂದ 1 ಕೋಟಿ ತನಕ ಬೇರೆ ಬೇರೆ ಜನರಲ್ಲಿ ದೇವರು ಕೊಟ್ಟಿದ್ದಾರೆ. ಮನಸ್ಸು ಮಾಡೋಣ. ಫಾದರ್ ಫ್ರಾಂಕ್ಲಿನ್ ರವರಿಗೆ ಅವರ ಫೋನ್ ನಂಬರ್ ಸಿಗುತ್ತದೆ ಪ್ರಿಯರೇ. ಫಾದರ್ ಫ್ರಾಂಕ್ಲಿನ್ ಅಂತ ಗೂಗಲ್ ಸರ್ಚಲ್ಲಿ ಹಾಕಿ ಫೋನ್ ನಂಬರ್ ಅಂತ ಹೇಳಿದರೆ ಸಿಗ್ತದೆ, ಅಥವಾ ಯೇಸು ಸ್ಪರ್ಶ ಅಂತ ಹೇಳಿಕೊಂಡು ನಾವು ಯೂಟ್ಯೂಬಲ್ಲಿ ಹಾಕಿದ್ರೆ ಸಿಗ್ತದೆ ಫೋನ್ ನಂಬರ್. ನನಗೆ ಫಾದರ್ ಫ್ರಾಂಕ್ಲಿನ್ ಹೇಳಿಲ್ಲ, ಟಿ ಕೆ ಜಾರ್ಜ್ ಹೇಳಿಲ್ಲ, ಯಾರೂ ಹೇಳಿಲ್ಲ. ಆದರೆ ಒಂದು ದೇವ ಸೇವಕನ ಹೃದಯ ಮಿಡಿತವನ್ನು ಅರ್ಥ ಮಾಡಿಕೊಂಡು ನಾನು ಹೇಳುವಂಥದ್ದು. ಫಾದರ್ ಫ್ರಾಂಕ್ಲಿನ್ ಅವರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ, 1 ರೂಪಾಯಿಯಿಂದ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಆ ಶಕ್ತಿಗನುಸಾರವಾಗಿ ದೇವರ ಸೇವಕನಿಗೋಸ್ಕರ ಸಹಾಯ ಮಾಡಿರಿ. ಅವರ ಆಸ್ಪತ್ರೆ ವೆಚ್ಚಕ್ಕಾಗಿ ಸಹಾಯ ಮಾಡಿರಿ. ಅವರ ಕನಸಿನ ದುಂದುಗಾರ ಮಗ ಪ್ರಾಜೆಕ್ಟಿಗೆ ಸಹಾಯ ಮಾಡಿರಿ. ಅದು ಹೇಗೆ ಆಗ್ತದೆ, ಏನಾಗ್ತದೆ ಎಲ್ಲ ದೇವರಿಗೆ ಬಿಡುವ. ನಮ್ಮಿಂದ ಆಗುವಷ್ಟು ದೇವರ ವಾಕ್ಯ ಹೇಳ್ತದೆ, ಕೊರತೆಯಲ್ಲಿರುವ ದೇವ ಜನರಿಗೆ ಸಹಾಯ ಮಾಡಿರಿ. ಇವತ್ತು ನಾವು ಕೊರತೆಯಲ್ಲಿರುವ ದೇವ ಜನರು ಮಾತ್ರ ಅಲ್ಲ, ಕೊರತೆಯಲ್ಲಿರುವ ದೇವ ಸೇವಕನಾದ ಟಿ ಕೆ ಜಾರ್ಜಿಗೆ ಆ ಪ್ರೀತಿಯಿಂದ ಪ್ರಿಯರೇ ನಮಗೆ ಎಷ್ಟಾಗ್ತದೆ ಅಷ್ಟು ಶಕ್ತಿಯಿಂದ ಸಹಾಯ ಮಾಡೋಣ. ಆಮೇನ್. ಪಿತಾ, ಸುತ, ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಜೈ ಕ್ರಿಸ್ತ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.